ಒಂದು ಪ್ರಪಂಚದಲ್ಲಿ ಇರುವಂತಹ ಮನುಷ್ಯರ ದೇಹದ ಒಳಗಡೆ ಆತ್ಮಗಳಿರೋದಿಲ್ಲ, ಬದಲಾಗಿ ಆ ಆತ್ಮಗಳು ಒಂದು ಪ್ರಾಣಿಯ ರೂಪದಲ್ಲಿ ಇವರುಗಳ ಜೊತೆ ಇರುತ್ತೆ. ಇದೇ ಪ್ರಪಂಚದಲ್ಲಿ ನಾವು ಒಂದು ಹುಡುಗಿನ ನೋಡ್ತೀವಿ. ಈ ಹುಡುಗಿಗೆ ಒಂದು ಆಸೆ ಇರುತ್ತೆ, ತಾನು ಐಸ್ ಬೇರ್ನ ನೋಡಬೇಕು, ನಾರ್ತ್ ಪೋಲ್ಗೆ ಹೋಗಿ ಅಂತ. ಅದೇ ರೀತಿ ಹೋಗೋಕೆ ಶುರು ಮಾಡ್ತಾಳೆ. ಹಾಗೆ ಹೋಗ್ತಾ ಹೋಗ್ತಾ ಇವಳಿಗೆ ಎಂತೆಂಥ ವಿಷಯಗಳು ಗೊತ್ತಾಗುತ್ತೆ ಅಂದ್ರೆ ಇವಳು ಯೋಚನೆಯನ್ನು ಕೂಡ ಮಾಡಿರೋದಿಲ್ಲ, ಆ ಥರ ವಿಷಯಗಳು ಗೊತ್ತಾಗ್ತಾ ಹೋಗುತ್ತೆ. ತುಂಬಾನೇ ಫ್ಯಾಂಟಸಿ ಹಾಗೆ ಅಡ್ವೆಂಚರ್ ಇಂದ ಕೂಡಿರೋ ಮೂವಿ. ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ, ಕೊನೆಯವರೆಗೂ ನೋಡೋಕೆ ಪ್ರಯತ್ನ ಪಡಿ. ಅಂದಾಗೆ ಈ ಮೂವಿ ಹೆಸರು ದಿ ಗೋಲ್ಡನ್ ಕಂಪಸ್ ಅಂತ. ಮತ್ತೆ ಹಾಗೆ ರೀಸೆಂಟ್ ಆಗಿ ನಾನೊಂದು ದಿ ರಾಯಲ್ ಅಂತ ಒಂದು ಮೂವಿನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೀವು ಇನ್ನೂ ಯಾರಾದ್ರೂ ಈ ಮೂವಿ ನೋಡಿಲ್ಲ ಅಂದ್ರೆ ಎಂಡ್ ಸ್ಕ್ರೀನ್ ಬರುತ್ತೆ, ಹೋಗಿ ನೋಡಿ. ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೊಂದು ಲೈಕ್ನ ಮಾಡಿ. ಸರಿ, ಕಥೆ ಒಳಗಡೆ ಹೋಗೋಣ ಬನ್ನಿ. ಕಥೆಯ ಆರಂಭದಲ್ಲಿ ನಮಗೆ ಒಂದು ಬ್ಯಾಕ್ ಗ್ರೌಂಡ್ ವಾಯ್ಸ್ ನರೇಟ್ ಮಾಡ್ತಾ ಇರುತ್ತೆ. ಈ ಒಂದು ಬ್ರಹ್ಮಾಂಡದಲ್ಲಿ ಸುಮಾರು ಯೂನಿವರ್ಸ್ ಗಳಿರುತ್ತೆ, ಆದ್ರೆ ಇಲ್ಲಿರುವಂತಹ ಒಂದು ಯೂನಿವರ್ಸ್ ತುಂಬಾ ಸ್ಪೆಷಲ್. ಯಾಕೆ ಅಂದ್ರೆ ಇಲ್ಲಿ ವಾಸ ಮಾಡ್ತಿರುವಂತಹ ಜನಗಳ ದೇಹದ ಒಳಗಡೆ ಆತ್ಮಗಳಿರೋದಿಲ್ಲ, ಬದಲಾಗಿ ಆ ಆತ್ಮಗಳು ಒಂದು ಪ್ರಾಣಿಯ ರೂಪದಲ್ಲಿ ಇವ್ರ ಪಕ್ಕನೇ ಇರುತ್ತೆ. ಹೀಗಾಗಿ ಆ ಪ್ರಾಣಿಗೆನ ತೊಂದರೆ ಆದ್ರೆ ಇವ್ರಿಗೂ ಕೂಡ ತೊಂದರೆ ಆಗುತ್ತೆ, ಈ ದೇಹಕ್ಕೇನೋ ತೊಂದರೆ ಆದ್ರೆ ಆ ಪ್ರಾಣಿಗೂ ಕೂಡ ತೊಂದರೆ ಆಗುತ್ತೆ. ಹಾಗೆ ನಮ್ಗೆ ಇಲ್ಲೊಂದು ಡಸ್ಟ್ ಬಗ್ಗೆನೂ ಕೂಡ ಗೊತ್ತಾಗುತ್ತೆ. ಈ ಡಸ್ಟ್ ನಾರ್ಮಲ್ ಆಗಿರುವಂತ ಡಸ್ಟ್ ಅಲ್ಲ, ಇದು ಬೇರೆ ಬೇರೆ ಯೂನಿವರ್ಸ್ ನ ಕೂಡ್ಸುವಂತ ಒಂದು ಡಸ್ಟ್. ಆದರೆ ಇದನ್ನ ಕಣ್ಣಿಂದ ನೋಡೋದಿಕ್ಕಾಗೋದಿಲ್ಲ, ಮುಟ್ಟೋದಿಕ್ಕಾಗೋದಿಲ್ಲ ಅಷ್ಟು ಈಸಿಯಾಗಿ. ಈಗ ನಾವು ನೋಡ್ತಿರೋ ಜಾಗದ ಹೆಸರು ಬಂದ್ಬಿಟ್ಟು ಆಕ್ಸ್ಫೋರ್ಡ್ ಅಂತ. ಈ ಆಕ್ಸ್ಫೋರ್ಡ್ ಅಲ್ಲಿರುವಂತ ವಿದ್ವಾಂಸರು ಒಂದು ಆಲ್ಟಿಟ್ಯೂಡ್ ಮೀಟರ್ ನ ಕಂಡಿಡ್ದಿರ್ತಾರೆ, ಅಂದ್ರೆ ಗೋಲ್ಡನ್ ಕಂಪಸ್. ಇದು ಪಾಸ್ಟ್ ಫ್ಯೂಚರ್ ಏನನ್ ಬೇಕಾದ್ರೂ ಕೂಡ ತೋರಿಸುತ್ತೆ, ಆ ರೀತಿ ಪವರ್ ಇರುತ್ತೆ ಈ ಗೋಲ್ಡನ್ ಕಂಪಸ್ಗೆ. ಆದರೆ ಈ ಗೋಲ್ಡನ್ ಕಂಪಸ್ ಇರೋದು ಇಲ್ಲಿನ ಸರ್ಕಾರ ಅಂದ್ರೆ ಮ್ಯಾಜಿಸ್ಟೇರಿಯಂಗೆ ಇದು ಇಷ್ಟ ಇರೋದಿಲ್ಲ. ಯಾಕೆಂದ್ರೆ ಆ ಗೋಲ್ಡನ್ ಕಂಪಸ್ ಏನಾದ್ರು ಇದ್ರೆ ಮುಂದಕ್ಕೆ ನಮಗೆ ತೊಂದರೆ ಆಗುತ್ತೆ, ನಮ್ಮ ಸರ್ಕಾರಕ್ಕೆ ತೊಂದರೆ ಆಗುತ್ತೆ ಅನ್ಬಿಟ್ಟು ಎಲ್ಲಾ ಗೋಲ್ಡನ್ ಕಂಪಸ್ ನು ಕೂಡ ನಾಶ ಮಾಡಿಬಿಡ್ತಾರೆ. ಆದರೆ ಒಂದೇ ಒಂದು ಗೋಲ್ಡನ್ ಕಂಪಸ್ ಉಳ್ಕೊಂಡ್ಬಿಡುತ್ತೆ. ಆದ್ರೆ ಈ ಗೋಲ್ಡನ್ ಕಂಪಸ್ ನ ಯಾರು ಬೇಕೋ ಅವ್ರು ಓದೋಕೆ ಆಗೋದಿಲ್ಲ, ಅದಕ್ಕೆ ಅಂತಾನೆ ಸ್ಪೆಷಲ್ ಸ್ಕಿಲ್ ಬೇಕಾಗಿರುತ್ತೆ, ಅದಕ್ಕಿಂತಾನೆ ಸ್ಪೆಷಲ್ ವ್ಯಕ್ತಿಗಳಾಗಿರ್ಬೇಕಾಗುತ್ತೆ. ಹಾಗೆ ಮುಂದಿನ ಸೀನ್ ನಲ್ಲಿ ನಾವು ಈ ಮೂವಿಯ ಮೇನ್ ಕ್ಯಾರೆಕ್ಟರ್ ನ ನೋಡ್ತೀವಿ. ಇವಳ ಹೆಸರು ಲಾಯರಾ ಅಂತ. ಹಾಗೆ ಇವಳನ್ನ ಒಂದು ಡೀಮನ್ ಬಂದ್ಬಿಟ್ಟು ಪ್ಯಾನ್ ಅಂತ. ಈ ಡೀಮನ್ ಅಂದ್ರೆ ಬೇರೆ ಏನು ಅಲ್ಲ, ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳ್ದ ಹಾಗೆ ಈ ಜಗತ್ತಲ್ಲಿ ದೇಹದ ಒಳಗಡೆ ಆತ್ಮ ಇರೋದಿಲ್ವಲ್ಲ, ಅದು ಬದಲಾಗಿ ಒಂದು ಪ್ರಾಣಿಯ ರೂಪದಲ್ಲಿ ಇರುತ್ತೆ, ಅವುಗಳನ್ನ ಡೀಮನ್ಸ್ ಅಂತ ಕರೀತಾರೆ. ಮತ್ತೆ ಹಾಗೆ ಈ ಲಾಯರ್ ಒಬ್ಳು ಅನಾಥೆ ಆಗಿರ್ತಾಳೆ. ಹೀಗಾಗಿ ಇವಳು ಜಾರ್ಡನ್ ಕಾಲೇಜ್ ಅಲ್ಲಿ ಓದ್ತಾ ಬೆಳೆದಿರ್ತಾಳೆ. ಅವಾಗ ಇವಳಿಗೆ ಗೊತ್ತಾಗುತ್ತೆ ಬಿಲ್ಲಿ ಅನ್ನೋ ಒಂದು ಹುಡುಗ ಅವ್ರ ಫ್ರೆಂಡ್ ಜೊತೆ ಎಲ್ಲ ಸೇರ್ಕೊಂಡು ತನ್ನ ಬೆಸ್ಟ್ ಫ್ರೆಂಡ್ ಆದ ರಾಜರ್ ನ ಹೊಡೆಯೋದಕ್ಕೆ ಹೋಗ್ತಾ ಇದ್ದೇನೆ ಅಂತ. ಹೀಗಾಗಿ ಇವಳು ರಾಜರ್ ನ ಕಾಪಾಡ್ಕೊಂಡು ಜಾರ್ಡನ್ ನ ಬ್ಯಾಕ್ ಸೈಡ್ ಗೇಟ್ ಹತ್ರ ಬರ್ತಾಳೆ. ಈ ಬೆಲ್ಲಿನೂ ಕೂಡ ರಾಜರ್ಗೆ ಹೊಡಿಬೇಕು ಅಂದ್ಬಿಟ್ಟು ಗೇಟ್ ನ ದಾಟೋಕೆ ಅಂತ ಹೋಗ್ತಾನೆ. ಆಗ ಲಾಯರ ಹೇಳ್ತಾಳೆ, ನೀವು ಜಿಪ್ಷಿಯನ್ಸು ಇದನ್ನ ದಾಟೋಂಗಿಲ್ಲ, ನೀನೇನಾದ್ರೂ ಅಕಸ್ಮಾತ್ ದಾಟ್ಬಿಟ್ರೆ ನಮ್ಮ ಮಾಸ್ಟರು ನಿಂಗೊಂದು ಪಾಯ್ಸನ್ ಗೌನ್ ಹಾಕ್ತಾರೆ, ಅದರಿಂದ ನೀನು ಒದ್ಲಾಡಿ ಸತ್ತೋಗ್ಬಿಡ್ತೀಯ ಅಂತ ಒಂದು ವಾರ್ನಿಂಗ್ ನ ಕೊಡ್ತಾಳೆ. ಆದ್ರೆ ಇದನ್ನ ನಂಬ್ತಾ ಇರೋದಿಲ್ಲ ಬಿಲ್ಲಿ. ಅದಕ್ಕೆ ಲಾಯರನ್ನು ಕೂಡ ಹಾಗಿದ್ರೆ ಸಾಯಂಕಾಲ ನನ್ನ ಗೌನ ತೋರಿಸ್ತೀನಿ, ನಿನ್ಗೆ ನಂಬಿಸ್ತೀನಿ ಅಂತ ಹೇಳ್ತಾಳೆ. ಇದರಿಂದ ಅವನು ಕೂಡ ಒಂದು ಚಾಲೆಂಜ್ ನ ಮಾಡ್ಬಿಟ್ಟು ಅಲ್ಲಿಂದ ಬಂದ್ಬಿಡ್ತಾನೆ. ಲಾಯರ ಹೇಗಾದ್ರೂ ಮಾಡಿ ಒಂದು ಗೌನ ಹುಡುಕಿ ಅವನ್ಗೆ ತೋರಿಸ್ಬೇಕಾಗಿರುತ್ತೆ. ಇದರಿಂದ ಈ ಜಾರ್ಡನ್ ಸ್ಕೂಲ್ ನ ಡಿಸ್ಕಷನ್ ರೂಮ್ ಗೆ ಬಂದ್ಬಿಟ್ಟು ಯಾವ್ದಾರ ಗೌನ್ ಸಿಗುತ್ತಾ ಅಂತ ಹುಡುಕ್ತಾ ಇರ್ತಾಳೆ. ಹುಡುಕ್ತಿರ್ಬೇಕಾದ್ರೆ ಯಾರೋ ಇದೇ ಒಂದು ರೂಮ್ ಗೆ ಬರ್ತಾ ಇರೋದನ್ನ ನೋಡಿ ಅಲ್ಲೇ ಇದ್ದಂತ ಒಂದು ಕಬೋರ್ಡ್ ಒಳಗಡೆ ಹೋಗಿ ಔಚಿಕ್ಕೋತಾಳೆ. ಆಗ ಅಲ್ಲಿಗೆ ಈ ಜಾರ್ಡನ್ ಕಾಲೇಜ್ ನ ಮಾಸ್ಟರ್ ಆದ ಕಾರ್ನ್ ಹಾಗೆ ಮ್ಯಾಜಿಸ್ಟೇರಿಯಂ ಸರ್ಕಾರದಿಂದ ಒಬ್ಬ ವ್ಯಕ್ತಿ ಬಂದಿರ್ತಾನೆ. ಇವನ ಹೆಸರು ಪಾವೆಲ್ ಅಂತ. ಇವನು ಇಲ್ಲಿಗೆ ಎಂತಕ್ಕೆ ಬಂದಿರ್ತಾನೆ ಅಂದ್ರೆ ಆಸ್ರಿಯಲ್ ಅನ್ನೋ ಒಬ್ಬ ವ್ಯಕ್ತಿ ಈ ಡಸ್ಟ್ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡ್ತಾ ಇರ್ತಾನೆ. ಹೀಗಾಗಿ ನೀವು ಅವನ್ನ ತಡಿಬೇಕು ಅಂತ ಇವನ ಹತ್ರ ಹೇಳೋದಕ್ಕೆ ಬಂದಿರ್ತಾನೆ. ಆದ್ರೆ ಮಾಸ್ಟರ್ ಹೇಳ್ತಾರೆ, ಲಾರ್ಡ್ ಆಸ್ರಿಯಲ್ ಸಾಮಾನ್ಯ ವ್ಯಕ್ತಿ ಅಲ್ಲ, ಅವನ ಮಾತನ್ನ ಇಡೀ ಜಾರ್ಡನ್ ಕಾಲೇಜೇ ಕೇಳುತ್ತೆ, ಇದ್ರಲ್ಲಿ ನಾನೇನು ನಿಮಗೆ ಸಹಾಯ ಮಾಡೋದಿಕ್ ಆಗೋದಿಲ್ಲ ಅನ್ಬಿಟ್ಟು ಮಾಸ್ಟರ್ ಕೂಡ ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಅವ್ರು ಹೋಗಾದ್ಮೇಲೆ ಈ ಪಾವೆಲ್ ಏನ್ ಮಾಡ್ತಾನೆ ಅಂದ್ರೆ ಅಲ್ಲಿ ಒಂದು ವೈನ್ ಇರುತ್ತೆ, ಆ ವೈನ್ಗೆ ಪಾಯ್ಸನ್ ಮಿಕ್ಸ್ ಮಾಡ್ಬಿಡ್ತಾನೆ. ಹೀಗಾಗಿ ಮಿಕ್ಸ್ ಮಾಡ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಇದನ್ನೆಲ್ಲಾನು ಕೂಡ ಲಾಯರಾ ನೋಡ್ತಾ ಇರ್ತಾಳೆ. ನೆಕ್ಸ್ಟ್ ಸೀನ್ ಅಲ್ಲಿ ನಾವು ಲಾರ್ಡ್ ಆಸ್ರಿಯಲ್ ನ ನೋಡ್ತೀವಿ. ಇವನು ಬೇರೆ ಯಾರು ಆಗಿರೋದಿಲ್ಲ, ಲಾಯರಾ ಇದ್ದಾಳಲ್ಲ ಅವನ ಅಂಕಲ್ ಆಗಿರ್ತಾಳೆ, ಅಂದ್ರೆ ಚಿಕ್ಕಪ್ಪ ಆಗ್ಬೇಕು. ಲಾಯರನ್ನ ಚಿಕ್ಕ ವಯಸ್ಸಲ್ಲೇ ಈ ಜಾಗಕ್ಕೆ ತಗೊಂಡ್ಬಂದು ಹಾಕ್ಬಿಟ್ಟಿರ್ತಾನೆ ಇವನು. ಲಾರ್ಡ್ ಆಸ್ರಿಯಲ್ ಅದೇ ಒಂದು ರೂಮ್ ಗೆ ಬಂದ್ಬಿಟ್ಟು ಮಾಸ್ಟರ್ ಗೆ ವೇಟ್ ಮಾಡ್ತಿರ್ಬೇಕಾದ್ರೆ ಅಲ್ಲಿರುವಂತ ವೈನ್ ನ ಕುಡಿಯೋಕೆ ಅಂತ ಹೋದಾಗ ಲಾಯರಾ ಬಂದ್ಬಿಟ್ಟು ಅದನ್ನ ತಡಿತಾಳೆ. ಹಾಗೆ ಹೇಳ್ತಾಳೆ ಇದರಲ್ಲಿ ಪಾಯ್ಸನ್ ಮಿಕ್ಸ್ ಆಗಿದೆ ಅಂತ. ಆಗ ಜಾಗಕ್ಕೆ ಮಾಸ್ಟರ್ ಅವ್ರ ಟೀಮ್ ಅವರೆಲ್ಲ ಬಂದಿರೋದ್ರಿಂದ ಇವಳನ್ನ ಮತ್ತೆ ಅದೇ ಜಾಗಕ್ಕೆ ಔಚಿಕೊಳ್ಳೋದಕ್ಕೆ ಕಳಿಸ್ತಾನೆ. ಆಗ ಅಲ್ಲಿಗೆ ಮಾಸ್ಟರ್ ಬಂದ್ಬಿಟ್ಟು ಮ್ಯಾಜಿಸ್ಟೇರಿಯಂ ಕಡೆಯಿಂದ ಬಂದಿರುವಂತ ಒಬ್ಬ ವ್ಯಕ್ತಿಯನ್ನ ಮೀಟ್ ಮಾಡಿಸ್ತಾನೆ. ಇವನೇ ಪಾವಲ್ ಆಗಿರ್ತಾನೆ. ಆಸ್ರಿಯಲ್ ಇವರೆಲ್ಲರನ್ನು ಕೂಡ ಇಲ್ಲಿಗೆ ಏಂತಕ್ಕೆ ಕರ್ಸಿರ್ತಾನಪ್ಪ ಅಂದ್ರೆ ಇವನ್ಗೆ ನಾರ್ತ್ ಪೋಲ್ ಕಡೆಯಿಂದ ಒಂದು ವಿಡಿಯೋ ಸಿಕ್ಕಿರುತ್ತೆ.
ಅದೇನಪ್ಪ ಅಂದ್ರೆ ಡಸ್ಟ್ ಒಂದು ಡೀಮನ್ ಮೂಲಕ ಆ ಡೀಮನ್ ದೇಹಕ್ಕೆ ಮೂವ್ ಆಗ್ತಿರೋಂತ ಒಂದು ಎನರ್ಜಿ. ಈ ತರ ಡಸ್ಟ್ ಎನರ್ಜಿ ಸಿಕ್ತಾಗ ಏನಾಗುತ್ತೆ ಅಂದ್ರೆ ಆ ಮನುಷ್ಯ ಬುದ್ಧಿವಂತನಾಗ್ತಾ ಇರ್ತಾನೆ. ಹಾಗೆ ಇವನ್ಗೆ ಇನ್ನೊಂದು ಇನ್ಫಾರ್ಮೇಶನ್ ಸಿಕ್ಕಿರುತ್ತೆ. ಆ ಡಸ್ಟ್ ಫ್ಲೋ ಆಗ್ತಿರ್ಬೇಕಂದ್ರೆ ಒಂದು ಹೊಸ ಪೋರ್ಟಲ್ ಓಪನ್ ಆಗುತ್ತೆ. ಆ ಒಂದು ಪೋರ್ಟಲ್ ನ ಒಳಗಡೆ ಇನ್ನೊಂದು ಪ್ರಪಂಚ ಇರುತ್ತೆ. ಆ ಪ್ರಪಂಚದಲ್ಲಿರುವಂತ ವ್ಯಕ್ತಿಗಳ ದೇಹದಲ್ಲಿ ಆತ್ಮ ಇರುತ್ತೆ, ಅದು ಸಪರೇಟ್ ಆಗಿರೋದಿಲ್ಲ. ಇದು ಹೇಗೆ ಸಾಧ್ಯ ಅಂತ ತಿಳ್ಕೊಬೇಕು ಅನ್ನೋ ಒಂದು ಕ್ಯೂರಿಯಾಸಿಟಿ ಇವನ್ಗೆ ಇರುತ್ತೆ. ಹೀಗಾಗಿ ನಾನು ನಾರ್ತ್ ಪೋಲ್ಗೆ ಹೋಗೋದಕ್ಕೆ ನಂಗೆ ಫಂಡ್ ಬೇಕು, ಅದಕ್ಕೆ ನೀವು ನಮ್ಗೆ ಸಹಾಯ ಮಾಡಬೇಕು ಅಂತ. ಅದಕ್ಕೋಸ್ಕರ ಮಾಸ್ಟರ್ ಕೂಡ ನಾವು ಸ್ವಲ್ಪ ಯೋಚನೆ ಮಾಡ್ಬಿಟ್ಟು ಹೇಳ್ತೀವಿ ಆಸ್ರಿಯಲ್ ಅನ್ಬಿಟ್ಟು ಸುಮ್ನಾಗಿಸ್ಬಿಡ್ತಾರೆ. ನೆಕ್ಸ್ಟ್ ಆಸ್ರಿಯಲ್ ಲೈರನ್ನ ಕರ್ಕೊಂಡು ಆಚೆ ಬರ್ತಿರ್ಬೇಕಾದ್ರೆ ಲೈರಾ ಕೂಡ ಹೇಳ್ತಾಳೆ, ನಾನು ಕೂಡ ನಿಮ್ ಜೊತೆಗೆ ನಾರ್ತ್ ಪೋಲ್ಗೆ ಬರ್ತೀನಿ, ನನ್ಗೂ ಕೂಡ ಆಸೆ ಇದೆ, ನಾನು ಕೂಡ ಆ ಐಸ್ ಬೇರ್ ನ ನೋಡ್ಬೇಕು, ಅಂದ್ರೆ ಹಿಮ ಕರಡಿಗಳು, ಹಾಗೆ ಡಸ್ಟ್ ಬಗ್ಗೆನೂ ಕೂಡ ತಿಳ್ಕೊಬೇಕು ಅಂತ. ಹೀಗಾಗಿ ಆಸ್ರಿಯಲ್ ಏನ್ ಹೇಳ್ತಾನೆ ಅಂದ್ರೆ, ನೀನ್ ಯಾವತ್ತೂ ಕೂಡ ಆದ್ರೂ ಸರಿ, ಯಾರ ಮುಂದೆ ಆದ್ರೂ ಕೂಡ ಸರಿ, ಡಸ್ಟ್ ಬಗ್ಗೆ ಮಾತಾಡ್ಬೇಡ ಅಂತ ಒಂದು ವಾರ್ನಿಂಗ್ ನ ಕೊಡ್ತಾನೆ. ಯಾಕೆಂದ್ರೆ ಮ್ಯಾಜಿಸ್ಟೇರಿಯಂ ಇಲ್ಲಿರುವಂತ ಜನಗಳಿಗೆ ಸ್ಟ್ರಿಕ್ಟ್ ಆಗಿ ಹೇಳ್ಬಿಟ್ಟಿರ್ತಾರೆ, ಡಸ್ಟ್ ಬಗ್ಗೆ ಯಾರು ಕೂಡ ಮಾತಾಡಬಾರ್ದು ಅಂತ. ಇದರಿಂದ ನಿನ್ನ ಕರ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ ಅನ್ಬಿಟ್ಟು ಅವ್ನು ಅಲ್ಲಿಂದ ಹೊರಟು ಹೋಗ್ಬಿಡ್ತಾನೆ. ಅವನಿಗೆ ಫಂಡ್ ಸಿಕ್ಕಿರುತ್ತೆ ಇದರಿಂದ. ಮುಂದಿನ ಸೀನ್ ಅಲ್ಲಿ ನಾವು ಡಿನ್ನರ್ ಅಲ್ಲಿ ನೋಡ್ತೀವಿ. ಲೈರಾ ಡಿನ್ನರ್ ಮಾಡ್ತಿರ್ಬೇಕಾದ್ರೆ ಇಲ್ಲಿ ಒಂದು ಹೊಸ ಕ್ಯಾರೆಕ್ಟರ್ ಇಂಟ್ರೊಡ್ಯೂಸ್ ಆಗುತ್ತೆ. ಇವಳ ಹೆಸರು ಕುಲ್ಟರ್ ಅಂತ. ಇವಳು ಈ ಕಾಲೇಜ್ ನ ಪಾರ್ಟ್ನರ್ ಆಗಿರ್ತಾಳೆ. ಈ ಮಿಸಸ್ ಕುಲ್ಟರ್ ಲೈರಾನ ನೋಡ್ಬಿಟ್ಟು ಅವಳ ಜೊತೆ ಮಾತಾಡಕ್ಕೆ ಶುರು ಮಾಡ್ತಾಳೆ. ಮಾತಾಡ್ತಿರ್ಬೇಕಾದ್ರೆ ಇವಳು ಕೂಡ ಹೇಳ್ತಾಳೆ, ನಾನು ನಾರ್ತ್ ಪೋಲ್ಗೆ ಹೋಗಿ ಅಲ್ಲಿರುವಂತ ಐಸ್ ಬೇರ್ಸ್ ನ ನೋಡಿದೀನಿ ಅಂತ. ಇದನ್ನ ಕೇಳಿದ ಲೈರಂಗೆ ತುಂಬಾನೇ ಇಷ್ಟ ಆಗ್ಬಿಡುತ್ತೆ. ನನ್ಗೂ ಒಂದು ಆಸೆ ಇದೆ, ಆ ಒಂದು ಐಸ್ ಬೇರ್ಸ್ ನ ನೋಡ್ಬೇಕು ಅಂತ. ಅದಕ್ಕೆ ಮಿಸಸ್ ಕುಲ್ಟರ್ ಕೂಡ ಹಾಗಿದ್ರೆ ಇನ್ನು ಸ್ವಲ್ಪ ದಿನದಲ್ಲಿ ನಾನು ಕೂಡ ನಾರ್ತ್ ಪೋಲ್ಗೆ ಹೋಗ್ತಾ ಇದ್ದೀನಿ, ಅಲ್ಲಿ ಸ್ವಲ್ಪ ಕೆಲಸ ಇದೆ, ನೀನ್ ನನ್ನ ಜೊತೆಗೆ ಬರ್ತೀಯಾ, ನಾನು ನಿಂಗೆ ತೋರಿಸ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಆಕ್ಚುಲಿ ಈ ಕುಲ್ಟರ್ಗೆ ಈ ಲೈರಾ ಜೊತೆಗೆ ಮಾತಾಡಿ ಲೈರಾ ತುಂಬಾನೇ ಇಷ್ಟ ಆಗ್ಬಿಟ್ಟಿರ್ತಾಳೆ ಕುಲ್ಟರ್ಗೆ. ಹೀಗಾಗಿ ಅವಳನ್ನ ಕರ್ಕೊಂಡು ಹೋಗೋದಕ್ಕೆ ರೆಡಿ ಆಗಿರ್ತಾಳೆ. ಇದರಿಂದ ಮಾಸ್ಟರ್ ಹತ್ರ ಪರ್ಮಿಷನ್ ಕೂಡ ತಗೊಂಡ್ಬಿಡ್ತಾರೆ. ಹಾಗೆ ಈ ಕುಲ್ಟರ್ ಹತ್ರ ಕೂಡ ಒಂದು ಡೀಮನ್ ಇರುತ್ತೆ, ಇದರ ಹೆಸರು ಗೋಲ್ಡನ್ ಮಂಕಿ ಅಂತ. ಮುಂದಿನ ಸೀನ್ ಅಲ್ಲಿ ನಾವು ರಾಜರ್ ಹಾಗೆ ಬಿಲ್ಲಿನ ನೋಡ್ತೀವಿ. ಇವರಿಬ್ರು ಕೂಡ ಒಂದು ಜಾಗಕ್ಕೆ ಬರ್ತಾ ಇರ್ತಾರೆ. ಯಾಕೆಂದ್ರೆ ಲೈರಾ ಹೇಳಿರ್ತಾಳಲ್ಲ, ಆ ಒಂದು ಪಾಯ್ಸನ್ ಗೋನ್ನ ತೋರಿಸ್ತೀನಿ ಅಂತ, ಇದರಿಂದ ಅದನ್ನ ನೋಡೋದಕ್ಕೆ ಅಂತ ಬಂದಿರ್ತಾರೆ. ಆಗ ಆ ಜಾಗಕ್ಕೆ ಗಾಬ್ಲರ್ಸ್ ಬಂದ್ಬಿಟ್ಟು ಇವರಿಬ್ರು ಕೂಡ ಕಿಡ್ನಾಪ್ ಮಾಡಿ ತಗೊಂಡು ಹೊಂಟೋಗ್ಬಿಡ್ತವೆ. ಈ ಗಾಬ್ಲರ್ಸ್ ಅಂದ್ರೆ ಈ ಜಾಗದಲ್ಲಿ ಮಕ್ಳುಗಳನ್ನ ಕಿಡ್ನಾಪ್ ಮಾಡುವಂತ ಒಂದು ಗುಂಪು. ಈ ಗುಂಪು ಜಾಸ್ತಿ ಜಿಪ್ಷಿಯನ್ಸ್ ಮಕ್ಳನ್ನೇ ಜಾಸ್ತಿ ಕಿಡ್ನಾಪ್ ಮಾಡ್ತಾ ಇರ್ತಾರೆ. ಮುಂದಿನ ಸೀನ್ ನಲ್ಲಿ ಲೈರಾ ಕುಲ್ಟರ್ ಜೊತೆಗೆ ಹೋಗೋದಕ್ಕೆ ರೆಡಿ ಆಗ್ತಾ ಇರ್ತಾಳೆ. ಆಗ ಆ ಜಾಗಕ್ಕೆ ಮಾಸ್ಟರ್ ಬಂದ್ಬಿಟ್ಟು ಇವಳನ್ನ ಸೈಡ್ಗೆ ಕರ್ಕೊಂಡು ಹೋಗಿ ಇವಳಿಗೆ ಒಂದು ವಸ್ತುನ ಕೊಡ್ತಾರೆ. ಇದು ಬೇರೆ ಏನು ಆಗಿರೋದಿಲ್ಲ, ಇದೇ ಗೋಲ್ಡನ್ ಕಂಪಾಸ್ ಆಗಿರುತ್ತೆ. ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳ್ದ ಹಾಗೆ ಒಂದು ಗೋಲ್ಡನ್ ಕಂಪಾಸ್ ಉಳ್ಕೊಂಡ್ಬಿಟ್ಟಿತ್ತು ಅಂತ ಹೇಳಿದ್ನಲ್ಲ, ಅದು ಇದೆ. ಅವಾಗ ಮಾಸ್ಟರ್ ಕೂಡ ಈ ಒಂದು ಗೋಲ್ಡನ್ ಕಂಪಾಸ್ ನ ನಿಮ್ಮ ಅಂಕಲ್ ಆಸ್ರಿಯಲ್ ನನ್ಗೆ ಕೊಟ್ಟಿದ್ರು, ಈಗ ಇದನ್ನ ನಾನು ನಿನಗೆ ಕೊಡ್ತಾ ಇದ್ದೀನಿ, ಇದು ನಿನಗೆ ಸತ್ಯವನ್ನೇ ಹೇಳುತ್ತೆ, ಇದು ತುಂಬಾನೇ ಪವರ್ಫುಲ್ ಆಗಿರುವಂತ ಒಂದು ವಸ್ತು, ಹುಷಾರಾಗಿ ನೋಡ್ಕೋ, ಇದು ನಿನ್ನ ಹತ್ರ ಇದೆ ಅಂತ ಯಾರಿಗೂ ಕೂಡ ಗೊತ್ತಾಗಬಾರ್ದು, ಮುಖ್ಯವಾಗಿ ಮಿಸಸ್ ಕುಲ್ಟರ್ಗಂತೂ ಗೊತ್ತೇ ಆಗ್ಲೇಬಾರ್ದು ಅಂತ ಹೇಳಿ ಕಳಿಸ್ತಾನೆ. ಬಟ್ ಆದ್ರೆ ಲೈರಾಗೆ ಇದೆಲ್ಲ ಏನ್ ತುಕ್ಕೆ ಹೇಳ್ತಾ ಇದಾರೆ ಅನ್ನೋದು ಅರ್ಥ ಆಗ್ತಾ ಇರೋದಿಲ್ಲ. ಹೀಗಾಗಿ ಅದನ್ನ ತಗೊಂಡು ಹೋಗ್ತಾಳೆ. ಅದೇ ರೀತಿ ಮಿಸಸ್ ಕುಲ್ಟರ್ ಕೂಡ ಲೈರನ್ನ ಕರ್ಕೊಂಡು ಲಂಡನ್ಗೆ ಬರ್ತಾರೆ. ಲಂಡನ್ಗೆ ಬಂದ್ಬಿಟ್ಟು ಇವಳನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ಇವಳಿಗೆ ಇಷ್ಟ ಬಂದಿದ್ನೆಲ್ಲ ಕೊಡಿಸ್ತಾ, ಇವಳನ್ನ ದೊಡ್ಡ ದೊಡ್ಡ ಪಾರ್ಟಿಗೆಲ್ಲ ಕರ್ಕೊಂಡು ಹೋಗ್ತಾ ಇವಳನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾ ಇರ್ತಾಳೆ. ಹಾಗೆ ತುಂಬಾ ಚೆನ್ನಾಗಿ ಮಾತಾಡ್ತಾ ಇರ್ತಾಳೆ. ಇದು ಇವಳಿಗೆ ಎಲ್ಲಾನು ಕೂಡ ಇಷ್ಟ ಆಗ್ತಾ ಇರುತ್ತೆ. ಹಾಗೆ ಕುಲ್ಟರ್ ನ ಪ್ಯಾಲೇಸ್ ನ ಎಲ್ಲಾ ರೂಮ್ ನ ಇವಳು ನೋಡ್ತಾ ಇರ್ತಾಳೆ. ಆದ್ರೆ ಕುಲ್ಟರ್ ಒಂದೇ ಒಂದು ರೂಮ್ಗೆ ಹೋಗೋದಕ್ಕೆ ಇವಳನ್ನ ಬಿಡೋದಿಲ್ಲ. ಅಲ್ಲಿ ನನ್ನ ಪರ್ಸನಲ್ ವಿಷಯಗಳು ಇದೆ ಅನ್ಬಿಟ್ಟು ಅವಳನ್ನ ಸುಮ್ನಾಗಿಸ್ಬಿಡ್ತಾ ಇರ್ತಾಳೆ ಯಾವಾಗ್ಲೂ ಕೂಡ. ಅವಾಗ ಒಂದು ದಿನ ಲೈರಾನ ಪ್ಯಾನ್ ಹೇಳುತ್ತೆ, ಇವಳು ನಮ್ಮನ್ನ ಇಷ್ಟು ದಿನದಿಂದ ಕರ್ಕೊಂಡ್ ಇಲ್ಲಿ ಕೊಂಡಿದ್ದಾಳೆ, ಈ ಲೇಡಿ ನಮ್ಮನ್ನ ಏನಂತ ಹೇಳಿ ಕರ್ಕೊಂಡ್ ಬಂದಿದ್ದು, ನಿನ್ಗೆ ನಾರ್ತ್ ಪೋಲ್ ನಾಗೆ ಕರ್ಕೊಂಡು ಹೋಗ್ತೀನಿ ಅಂತ ತಾನೆ, ಅದ್ರ ಬಗ್ಗೆ ಮಾತಾಡ್ತಾನೆ ಇಲ್ಲ ಅಂತ ಈ ಒಂದು ವಿಷಯನ ಹೇಳುತ್ತೆ. ಇದರಿಂದ ಇವಳು ಕೂಡ ಡೌಟ್ ಬರುತ್ತೆ. ಅದೇ ರೀತಿ ಅವತ್ತಿಗೆ ಒಂದು ಇನ್ಸಿಡೆಂಟ್ ಕೂಡ ನಡೆಯುತ್ತೆ. ಇವಳು ಯಾವಾಗ್ಲೂ ಕೂಡ ಶೋಲ್ಡರ್ ಬ್ಯಾಗ್ ನ ತಗ್ಲಾಕೊಂಡು ಓಡಾಡ್ತಾ ಇರ್ತಾಳೆ. ಇದರಿಂದ ಆ ಬ್ಯಾಗ್ ನ ತೆಗಿಯಿಂದಾಗ ಇವಳು ತೆಗಿಯೋದಿಲ್ಲ. ಇದರಿಂದ ಮಿಸಸ್ ಕುಲ್ಟರ್ ಇವಳ ಹತ್ರ ತುಂಬಾ ರೂಡ್ ಆಗಿ ನಡ್ಕೋತಾರೆ. ಇದು ಇವಳಿಗೆ ಇಷ್ಟ ಆಗೋದಿಲ್ಲ. ಹಾಗೆ ಪ್ಯಾನ್ ಕೂಡ ಹೇಳುತ್ತೆ, ಈ ಲೇಡಿ ನಮ್ಮಿಂದ ಏನೋ ಒಂದು ಮುಚ್ಚಿಡ್ತಾ ಇದ್ದಾಳೆ ಲೈರಾ, ಆ ಒಂದು ರೂಮ್ಗೆ ನಮ್ಮನ್ನ ಎಂತಕ್ಕೆ ಹೋಗಕ್ಕೆ ಬಿಡ್ಲಿಲ್ಲ, ಬಾ ಅದನ್ನ ನೋಡ್ಕೊಂಬಾರನ ಅನ್ಬಿಟ್ಟು ಆ ರೂಮ್ಗೆ ಕರ್ಕೊಂಡು ಹೋಗುತ್ತೆ ಈ ಪ್ಯಾನು. ಅದೇ ರೀತಿ ಲೈರಾ ಯಾರಿಗೂ ಗೊತ್ತಾಗದೇ ಇರೋ ರೀತಿ ಕುಲ್ಟರ್ನ ಪ್ರೈವೇಟ್ ಆಫೀಸ್ಗೆ ಬಂದ್ಬಿಟ್ಟು ಅಲ್ಲಿ ಹುಡುಕ್ತಾ ಇರ್ತಾರೆ. ಅವಾಗ ಪ್ಯಾನ್ ಒಂದು ಲೆಟರ್ ನ ಕೊಡುತ್ತೆ. ಆ ಲೆಟರ್ ನೆಲ್ಲ ನೋಡ್ಬಿಟ್ಟು ಇವಳಿಗೆ ಅರ್ಥ ಆಗುತ್ತೆ, ಈ ಕುಲ್ಟರು ನಾವು ಅನ್ಕೊಂಡಿರೋಷ್ಟು ಒಳ್ಳೆಯವಳಲ್ಲ, ಇವಳು ಗಾಬ್ಲರ್ ಜೊತೆಗೆ ಕೆಲಸ ಮಾಡ್ತಾಳೆ ಅಂತ. ಹಾಗೆ ಇವರು ಯಾವ್ಯಾವ ಮಕ್ಕಳನ್ನ ಕಿಡ್ನಾಪ್ ಮಾಡಿದ್ದಾರೆ ಅನ್ನೋ ಒಂದು ಲಿಸ್ಟ್ ಕೂಡ ಇರುತ್ತೆ. ಆ ಲಿಸ್ಟ್ ಅಲ್ಲಿ ಬಿಲ್ಲಿ ಹಾಗೆ ರಾಜರ್ ಹೆಸರು ಕೂಡ ಇರುತ್ತೆ. ಇದರಿಂದ ಇವಳಿಗೆ ಶಾಕ್ ಆಗುತ್ತೆ. ಅವಾಗ ಅಲ್ಲಿಗೆ ಕುಲ್ಟರ್ ಬರ್ತಿರೋ ಒಂದು ವಿಷಯ ಗೊತ್ತಾಗಿ ಹೊರಗಡೆ ಬಂದ್ಬಿಡ್ತಾಳೆ. ಕುಲ್ಟರ್ ಹತ್ರ ಮಾತಾಡ್ತಿರ್ಬೇಕಾದ್ರೆ ಇವಳಿಗೆ ಗೊತ್ತಾಗುತ್ತೆ, ನಾನು ನನ್ನ ಗೋಲ್ಡನ್ ಕಂಪಾಸ್ ನ ದಿಂಬಿನ ಕೆಳಗಡೆ ಇಕ್ಬಿಟ್ಟಿದ್ದೀನಿ ಅಂತ. ಇದರಿಂದ ವಾಪಸ್ ಅದನ್ನು ತಗೊಳಕ್ಕೆ ಅಂತ ಹೋದಾಗ ಅದು ಈ ಮಂಕಿ ಕೈಗೆ ಸಿಕ್ಬಿಟ್ಟಿರುತ್ತೆ.
ಆಗ್ಬಿಟ್ಟಿರುತ್ತೆ. ಅವಾಗ ಪ್ಯಾನ್ ಒಂದು ಹದ್ದಿನ ರೂಪ ತಗೊಂಡು ಅದನ್ನ ಕಿತ್ಕೊಂಡು ಕಿಟಕಿಯಿಂದ ಎಸ್ಕೇಪ್ ಆಗ್ಬಿಡುತ್ತೆ. ಇದರಿಂದ ಇವಳು ಕೂಡ ಅದೇ ಒಂದು ಕಿಟಕಿನ ಯೂಸ್ ಮಾಡ್ಕೊಂಡು ಎಸ್ಕೇಪ್ ಆಗ್ಬಿಡ್ತಾಳೆ. ಇಷ್ಟರಲ್ಲಿ ಗೊತ್ತಾಗ್ಬಿಟ್ಟಿರುತ್ತೆ ಇವಳಿಗೆ, ನಾನು ಇಲ್ಲೇ ಇದ್ರೆ ನನಗೂ ಕೂಡ ಏನಾರು ಮಾಡ್ಬಿಡ್ತಾರೆ ಅಂತ ಎಸ್ಕೇಪ್ ಆಗ್ತಾ ಇರ್ತಾಳೆ. ಕುಲ್ಟರ್ನ ಗಾರ್ಡ್ಸ್ ಗಳು ಬಂದ್ಬಿಟ್ಟು ಇವಳನ್ನ ಹಿಡಿಯೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಅದೇ ರೀತಿ ಒಂದು ಬಲೆ ಹಾಕಿ ಇವಳನ್ನ ಹಿಡ್ಕೊಂಡ್ಬಿಡ್ತಾರೆ. ಆಗ ಅಲ್ಲಿಗೆ ಕೆಲವು ವ್ಯಕ್ತಿಗಳು ಬಂದ್ಬಿಟ್ಟು ಆ ವ್ಯಕ್ತಿಗಳನ್ನ ಸಾಯಿಸಿ ಲೈರನ್ನ ಕಾಪಾಡ್ಬಿಡ್ತಾರೆ. ಇವರು ಬೇರೆ ಯಾರು ಆಗಿರೋದಿಲ್ಲ, ಇವರುಗಳು ಜಿಪ್ಷಿಯನ್ಸ್ ಆಗಿರ್ತಾರೆ. ಇಲ್ಲೇ ನಾವು ಬಿಲ್ಲಿ ತಾಯಿಯಾದ ಕಾಸ್ಟನ್ನ ನೋಡ್ತೀವಿ. ಇವಳು ಬಿಲ್ಲಿನ ತಾಯಿ ಆಗಿರ್ತಾಳೆ. ತನ್ನ ಮಗ ಕಿಡ್ನಾಪ್ ಆಗಿರೋದ್ರಿಂದ ಅದನ್ನ ಕಂಡುಹಿಡಿಬೇಕು ಅಂತ ಬಂದಿರ್ತಾಳೆ. ಅದೇ ರೀತಿ ಕಾಸ್ಟ ಲೈರನ್ನ ಕರ್ಕೊಂಡು ಜಿಪ್ಷಿಯನ್ಸ್ ಗ್ರೂಪ್ ನ ಲೀಡರ್ ಹತ್ರ ಕರ್ಕೊಂಡು ಹೋಗ್ತಾರೆ. ಇವನ ಹೆಸರು ಜಾನ್ಫಾ ಅಂತ. ಈ ಜಾನ್ಫಾ ಒಂದು ಟೀಮ್ ನ ಕಟ್ಕೊಂಡಿರ್ತಾನೆ. ಯಾಕೆಂದ್ರೆ ಈ ಗಾಬ್ಲರ್ಸ್ ಜಾಸ್ತಿ ಜಿಪ್ಷಿಯನ್ ಮಕ್ಕಳನ್ನೇ ಜಾಸ್ತಿ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಆ ಮಕ್ಕಳನ್ನ ಏನ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ವಿಷಯ ಗೊತ್ತಾಗ್ತಾ ಇರೋದಿಲ್ಲ ಇವನ್ಗೆ. ಇದರಿಂದ ಆ ಒಂದು ಗಾಬ್ಲರ್ಸ್ ನ ಕಂಡು ಹಿಡಿದು ಅವ್ರನ್ನ ಮುಗಿಸ್ಬೇಕು ಅನ್ನೋದು ಪ್ಲಾನ್ ಆಗಿರುತ್ತೆ. ಅದೇ ರೀತಿ ಇವರು ಲೈರನ್ನ ಕಂಟಿನ್ಯೂಸ್ ಆಗಿ ಫಾಲೋ ಮಾಡ್ಕೊಂಡ್ ಬರ್ತಾ ಇರ್ತಾರೆ. ಹಾಗೆ ಲೈರಾ ಹತ್ರ ನಮ್ಗೆ ಗೊತ್ತಿಲ್ದಿರೋ ವಿಷಯ ನಿನ್ಗೆ ಏನಾರ ಗೊತ್ತಿದ್ರೆ ಹೇಳು ಅಂತ ಹೇಳಿದಾಗ ಇವಳು ಕೂಡ ಆ ಗೋಲ್ಡನ್ ಕಂಪಸ್ ನ ತೋರಿಸ್ತಾರೆ. ಇದು ನನಗೆ ಮಾಸ್ಟರ್ ಕೊಟ್ರು. ಅವ್ರು ಹೇಳಿದ್ರು ಇದು ಪಾಸ್ಟ್ ಫ್ಯೂಚರ್ ಎರಡನ್ನೂ ಕೂಡ ತೋರಿಸುತ್ತೆ ಅಂತ. ಇದರಿಂದ ಫೆಡರರ್ ಅನ್ನೋ ಒಬ್ಬ ವ್ಯಕ್ತಿ ಆ ಒಂದು ಗೋಲ್ಡನ್ ಕಂಪಸ್ ನ ನೋಡ್ಬಿಟ್ಟು ಹೇಳ್ತಾನೆ, ಇದು ತುಂಬಾನೇ ಯೂಸ್ ಆಗುತ್ತೆ, ಆದ್ರೆ ಇದನ್ನ ಅಷ್ಟು ಈಸಿಯಾಗಿ ಯಾರ ಕೈಲಿ ಓದೋಕೆ ಆಗೋದಿಲ್ಲ. ಅಷ್ಟೇ ಅಲ್ಲ, ನನ್ನ ಕೈಲೂ ಕೂಡ ಓದೋಕೆ ಆಗೋದಿಲ್ಲ ಅಂತ. ಅವಾಗ ನಾನ್ ಟ್ರೈ ಮಾಡ್ತೀನಿ ಅನ್ಬಿಟ್ಟು ಲೈರಾ ಅದನ್ನ ಟ್ರೈ ಮಾಡ್ತಾಳೆ. ಆವಾಗ ಫ್ರೆಡರ್ ಕೂಡ ಇವಳಿಗೆ ಕೆಲವು ಅಡ್ವೈಸ್ ನ ಮಾಡ್ತಾನೆ. ಈ ಗೋಲ್ಡನ್ ಕಂಪಸ್ ನಲ್ಲಿ ಏನಾದ್ರೂ ಪ್ರಶ್ನೆ ಕೇಳಬೇಕು ಅಂದ್ರೆ ನಿನ್ನ ಮನಸ್ಸು ತುಂಬಾನೇ ಶಾಂತವಾಗಿರ್ಬೇಕು, ಒಂದೇ ಪ್ರಶ್ನೆ ಮೇಲೆ ನಿನ್ನ ಎಲ್ಲಾ ಫೋಕಸ್ ಇರಬೇಕು ಅಂತ. ಅದೇ ರೀತಿ ಇವಳು ಮಾಡ್ತಾಳೆ. ಆ ಗೋಲ್ಡನ್ ಕಂಪಸ್ ಮೇಲೆ 3 ಮುಳ್ಳುಗಳಿರುತ್ತೆ. ಅದೇ ರೀತಿ ಆ 3 ಮುಳ್ಳನ್ನ ತಿರುಗಿಸೋದಕ್ಕೆ ಬಟನ್ ಕೂಡ ಇರುತ್ತೆ. ಅದನ್ನ ತಿರುಗಿಸ್ಬಿಟ್ಟು ಇವಳನ್ನ ಪ್ರಶ್ನೆನ ಕೇಳ್ತಾಳೆ. ಅದನ್ನ ನೋಡ್ತಿರ್ಬೇಕಾದ್ರೆ ಇವಳಿಗೆ ವಿಚಿತ್ರವಾಗಿರುವಂತ ಕೆಲವು ಕ್ಷಣಗಳು ಕಾಣ್ತಾ ಇರುತ್ತೆ. ಬಟ್ ಆದ್ರೆ ಅದು ಏನಂತ ಇವಳಿಗೆ ಅರ್ಥನೂ ಕೂಡ ಆಗ್ತಾ ಇರೋದಿಲ್ಲ. ಈ ಕಡೆ ಮಿಸಸ್ ಕುಲ್ಟರ್ ನ ನೋಡ್ತೀವಿ. ಇವಳು ಕೂಡ ಆ ಒಂದು ಗೋಲ್ಡನ್ ಕಂಪಸ್ ಹಿಂದಗಡೆ ಬಿದ್ಬಿಟ್ಟಿರ್ತಾಳೆ. ಅದೇ ರೀತಿ ಲೈರಾ ಎಲ್ಲಿದ್ದಾಳೆ ಅಂತ ತಿಳ್ಕೊಬೇಕು ಅಂದ್ಬಿಟ್ಟು 2 ಸ್ಪೈ ಗ್ಯಾಜೆಟ್ ಇನ್ಸೆಟ್ ನ ಕಳಿಸ್ತಾಳೆ. ಮತ್ತೆ ಹಾಗೆ ಈ ಕಡೆ ಆಸ್ರಿ ಎಲ್ಲ ನೋಡ್ತೀವಿ. ಇವನು ನಾರ್ತ್ ಪೋಲ್ಗೆ ಬಂದ್ಬಿಟ್ಟಿರ್ತಾನೆ. ಆದ್ರೆ ಇಲ್ಲಿ ಇವನ್ ಮೇಲೆ ಕೆಲವು ವ್ಯಕ್ತಿಗಳು ಅಟ್ಯಾಕ್ ಮಾಡ್ಬಿಟ್ಟು ಇವನ್ನ ಲಾಕ್ ಮಾಡ್ಕೊಂಡ್ಬಿಡ್ತಾರೆ. ಇವ್ರನ್ನೆಲ್ಲ ಯಾರು ಕಳ್ಸಿರ್ತಾರೆ ಅಂದ್ರೆ ಮ್ಯಾಜಿಸ್ಟೇರಿಯಂ ಕಡೆಯಿಂದ ಕಳ್ಸಿರ್ತಾರೆ. ಹಾಗೆ ಲೈರಾ ಇಲ್ಲಿ ಆ ಒಂದು ಗೋಲ್ಡನ್ ಕಂಪಸ್ ನ ನೋಡ್ತಿರ್ಬೇಕಾದ್ರೆ ಅದೇ 2 ಸ್ಪೈಗಳು ಬಂದ್ಬಿಟ್ಟು ಇದನ್ನ ಕಿತ್ಕೊಂಡು ಹೋಗೋದಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಆ 2 ಇನ್ಸೆಟ್ ಗಳಿಂದ ಒಂದು ಇನ್ಸೆಟ್ ನ ಲಾಕ್ ಮಾಡ್ಕೊಂಡು ಇನ್ನೊಂದು ಇನ್ಸೆಟ್ ನ ಹೊಡೆಸ್ಬಿಡ್ತಾರೆ. ಮತ್ತೆ ಹಾಗೆ ಆ ಇನ್ಸೆಟ್ ಏನ್ ಕೆಲಸ ಮಾಡುತ್ತೆ ಅನ್ನೋ ಒಂದು ವಿಷಯನೂ ಕೂಡ ನಮ್ಮ ಲೈರಾಗೆ ಗೊತ್ತಾಗುತ್ತೆ. ಈಗ ಇವರೆಲ್ಲ ನಾರ್ತ್ ಪೋಲ್ಗೆ ಹೋಗ್ತಾ ಇರ್ತಾರೆ. ಮತ್ತೆ ಲೈರಾ ಆ ಒಂದು ಬೋಟ್ ಅಲ್ಲಿ ಹಾಗೆ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಅವಾಗ ಒಂದು ವಿಚ್ಚು ಇವಳ ಹತ್ರ ಬರುತ್ತೆ. ಈ ಒಂದು ವಿಚ್ ಹೆಸರು ಬಂದ್ಬಿಟ್ಟು ಸೆರಫಿನಾ ಅಂತ. ಸೆರಫಿನಾ ಇವಳಿಗೆ ಸಹಾಯ ಮಾಡೋದಕ್ಕೆ ಅಂತ ಬಂದಿರ್ತಾಳೆ. ಹಾಗೆ ಇವಳಿಗೆ ಕೆಲವು ವಿಷಯಗಳನ್ನ ಹೇಳ್ತಾರೆ. ಈ ಗಾಬ್ಲರ್ಸ್ ಆ ಮಕ್ಕಳನ್ನೆಲ್ಲ ಕತ್ಕೊಂಡು ಯಾವ ಜಾಗದಲ್ಲಿ ಇಕ್ತಾ ಇದ್ದಾರೆ ಅಂದ್ರೆ ಆ ಜಾಗದ ಹೆಸರು ಬೋಲ್ ವೆಂಗರ್ ಅಂತ. ಆದ್ರೆ ಆ ಜಾಗ ಎಷ್ಟು ಟೈಟ್ ಸೆಕ್ಯೂರಿಟಿ ಇದೆ ಅಂದ್ರೆ ನೀವ್ ಇಷ್ಟು ಜನ ಹೋದ್ರೆ ಖಂಡಿತ ಸೋತೋಗ್ಬಿಡ್ತೀರಾ, ನೀವು ಇನ್ನು ಯಾರನ್ನಾರ ಸಹಾಯ ತಗೊಬೇಕು ಅನ್ಬಿಟ್ಟು ಮುಂದಿನ ಸ್ಟಾಪ್ ಬಂದ್ಬಿಟ್ಟು ಟ್ರೋಲ್ ಸೆಂಡರು. ಅಲ್ಲಿ ನಿನ್ಗೆ ಯಾರು ಸಹಾಯಕ್ಕೆ ಸಿಗ್ತಾರೆ, ನೀನು ಆ ಜಾಗಕ್ಕೆ ಹೋಗಿ ಸ್ವಲ್ಪ ಹುಡುಕುಂತ ಈ ಒಂದು ವಿಷಯ ಹಾಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಟ್ಬಿಟ್ಟು ಅಲ್ಲಿಂದ ಬಂದ್ಬಿಡ್ತಾಳೆ. ಮುಂದಿನ ಸೀನ್ ಅಲ್ಲಿ ನಾವು ನೋಡ್ತೀವಿ ಇವರು ಟ್ರೋಲ್ ಸೆಂಡರ್ ಅಲ್ಲಿ ಇರ್ತಾರೆ. ಟ್ರೋಲ್ ಸೆಂಡ್ ಗೆ ಬಂದ್ಬಿಟ್ಟು ಒಂದು ಜಾಗದಲ್ಲಿ ಗೋಲ್ಡನ್ ಕಂಪಸ್ ನ ಇಟ್ಕೊಂಡು ನೋಡ್ತಾ ಇರ್ತಾಳೆ ಯಾರು ನನ್ಗೆ ಸಹಾಯ ಮಾಡಬಹುದು ಅಂತ. ಅವಾಗ ಆ ಜಾಗಕ್ಕೆ ಒಬ್ಬ ವ್ಯಕ್ತಿ ಬರ್ತಾನೆ. ಇವನ ಹೆಸರು ಲೀ ಅಂತ. ಈ ಲೀ ಇವಳ ಹತ್ರ ಮಾತಾಡಿದಾಗ ಇವನ್ಗೆ ಗೊತ್ತಾಗುತ್ತೆ ಈ ಹುಡುಗಿಗೆ ಒಂದು ಸಹಾಯ ಬೇಕು ಅಂತ. ಇದರಿಂದ ನಿನಗೆ ನಾನು ಕೂಡ ಸಹಾಯ ಮಾಡ್ತೀನಿ. ಹಾಗೆ ಈ ಜಾಗದಲ್ಲಿ ಒಂದು ಐಸ್ ಬೇರ್ ಕೂಡ ಇದೆ, ನೀನ್ ಅದ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೋ, ಅದು ಕೂಡ ನಿಂಗೆ ಸಹಾಯ ಮಾಡುತ್ತೆ ಅನ್ಬಿಟ್ಟು ಆ ಒಂದು ಐಸ್ ಬೇರ್ ಹತ್ರ ಕರ್ಕೊಂಡ್ ಬರ್ತಾರೆ. ಇದ್ರ ಹೆಸರು ಬಂದ್ಬಿಟ್ಟು ಲೋರೆಕ್ ಅಂತ. ಆದ್ರೆ ಈ ಲೋರೆಕ್ ಬಿಯರು ತುಂಬಾನೇ ಡ್ರಿಂಕ್ಸ್ ಗೆ ಅಡಿಕ್ಟ್ ಆಗ್ಬಿಟ್ಟಿರುತ್ತೆ. ಇದರಿಂದ ಸೋಂಬೇರಿತನ ಬಿದ್ಬಿಟ್ಟಿರುತ್ತೆ. ಇದನ್ನ ನೋಡಿದಂತ ಲೈರಾ ನಾನು ಅನ್ಕೊಂಡಿರೋ ತರ ಐಸ್ ಬೇರ್ಸ್ ಗಳು ಇದಲ್ವೇ ಅಲ್ಲ, ಇದು ವೇಸ್ಟ್ ಅಂತ ಅದಕ್ಕೆ ಬೈತಾ ಇರ್ತಾಳೆ. ಅವಾಗ ಲೋರೆಕ್ ಕೂಡ ಹೇಳುತ್ತೆ ನಾನು ಈ ಜಾಗಕ್ಕೆ ಬೇಕೆಂತ ಏನು ಬಂದಿಲ್ಲ, ವಿಧಿ ನನ್ನನ್ನ ಇಲ್ಲಿಗೆ ಕರ್ಕೊಂಡ್ ಬಂತು. ಯಾಕೆಂದ್ರೆ ನಾನು ಇದ್ದಂತ ಜಾಗದಲ್ಲಿ ನಾನ್ ರಾಜನಾಗಿದ್ದೆ. ಆದ್ರೆ ಒಂದು ಐಸ್ ಬೇರೆ ತರ ಜಗಳ ಆಡಿ ಸೋತಿರೋದ್ರಿಂದ ನನ್ನ ರಾಜ್ಯದಿಂದನೇ ನನ್ನ ಹೊರಗಡೆ ಹಾಕ್ಬಿಟ್ರು. ಹೀಗಾಗಿ ನನ್ಗೆ ಇರೋದಕ್ಕೆ ಮನೆ ಇಲ್ದಲೆ ಈ ಜಾಗಕ್ಕೆ ಬಂದು ಸೇರ್ಕೊಂಡೆ. ಆದ್ರೆ ಇಲ್ಲಿರುವಂತಹ ಜನರು ನಾನು ನಿದ್ದೆ ಮಾಡ್ತಿರ್ಬೇಕಾದ್ರೆ ನನ್ನ ಹತ್ರ ಇದ್ದಂತಹ ಆರ್ಮರ್ ನ ಕತ್ಕೊಂಡ್ಬಿಟ್ರು ಅಂತ. ಈ ಆರ್ಮರ್ ಏನಪ್ಪಾ ಅಂದ್ರೆ ಈ ಒಂದು ಬೇರ್ಗಳಿಗೆ ಕವಚ ಇದ್ದ ಹಾಗೆ. ಅದು ಈ ಐಸ್ ಬೇರ್ಗಳ ಹತ್ರ ಇದ್ರೆ ಇವ್ರಗಳಿಗೆ ತುಂಬಾ ಪವರ್ ಸಿಗುತ್ತೆ ಫೈಟ್ ಮಾಡೋದಕ್ಕೆ. ಹೀಗಾಗಿ ಆ ಆರ್ಮರ್ ಇಲ್ದಲೆ ನಾನು ಏನು ಕೆಲಸನೂ ಮಾಡೋದಕ್ಕೆ ಆಗೋದಿಲ್ಲ, ನಾನು ಒಬ್ಬ ವೇಸ್ಟ್ ಪಾಡಿ ಅಂತ ಈ ಲೋರೆಕೋ ಅನ್ಕೊಂಡ್ಬಿಟ್ಟಿರುತ್ತೆ. ಹೀಗಾಗಿ ನಿನ್ಗೆ ಸಹಾಯ ಮಾಡೋದಕ್ಕೆ ಆಗೋದಿಲ್ಲ, ಹೊರಟೋಗ್ಬಿಡು ಅಂತ ಹೇಳಿ ಕಳಿಸ್ಬಿಡುತ್ತೆ. ಆದ್ರೆ ಇವಳು ಏನ್ ಮಾಡ್ತಾಳೆ ಅಂದ್ರೆ ಅದೇ ಒಂದು ಗೋಲ್ಡನ್ ಕಂಪಸ್ ನ ಯೂಸ್ ಮಾಡ್ಬಿಟ್ಟು ಇದ್ರ ಹಿಸ್ಟ್ರಿನ ನೋಡ್ತಾಳೆ. ಅವಾಗ ಗೊತ್ತಾಗುತ್ತೆ ಇವಳಿಗೆ ಸವಾಲ್ ಬರ್ಡ್ ಅನ್ನೋ ಒಂದು ಜಾಗದಲ್ಲಿ ರಾಜನಾಗಿ ಇದ್ದಂತಹ ಒಂದು
ಒಂದು ಕರಡಿ ಇದು. ಆದ್ರೆ ಒಂದು ಮೋಸದ ಫೈಟ್ ಇಂದ ಈ ಲೋರೆಕ್ ಸೋತೋಗ್ಬಿಟ್ಟಿರ್ತಾನೆ. ಮತ್ತೆ ಹಾಗೆ ಈ ಜಾಗದಲ್ಲಿರುವಂತ ಜನರು ಆ ಆರ್ಮರ್ನ ಎಲ್ಲಿ ಬಚ್ಚಿಕ್ಕಿದ್ದಾರೆ ಅನ್ನೋ ಒಂದು ವಿಷಯ ಕೂಡ ಗೊತ್ತಾಗುತ್ತೆ. ಇದರಿಂದ ಆ ವಿಷಯನ ತಗೊಂಡೋಗ್ಬಿಟ್ಟು ಲೋರೆಕ್ಗೆ ಹೇಳ್ತಾಳೆ. ಇದರಿಂದ ಲೋರೆಕ್, ನೀ ನನಗೆ ಸಹಾಯ ಮಾಡಿದ್ಯಾ, ಅದೇ ರೀತಿ ನಾನು ಕೂಡ ನಿನ್ಗೆ ಸಹಾಯ ಮಾಡ್ತೀನಿ, ನಾನು ಸಾಯೋವರೆಗೂ ನಾನು ನಿನ್ಗೆ ಸಪೋರ್ಟ್ ಆಗಿ ನಿಲ್ತೀನಿ, ನಿನ್ಗೆಲ್ಲವರೆಗೂ ನಾನು ನಿನ್ ಜೊತೆ ಇರ್ತೀನಿ ಅನ್ಬಿಟ್ಟು ಆ ಒಂದು ಆರ್ಮರ್ನ ಎಲ್ಲಿ ಬಚ್ಚಿಟ್ಟಿರ್ತಾರಲ್ಲ ಅದನ್ನ ಹೋಗಿ ಹುಡ್ಕೊಂಡು ತಗೊಂಡು ಹಾಕೊಂಡ್ಬಿಡುತ್ತೆ. ಅವಾಗ ಮ್ಯಾಜಿಸ್ಟೇರಿಯಂನ ಪೊಲೀಸ್ನವ್ರು ಬಂದ್ಬಿಟ್ಟು ಅದಕ್ಕೆ ಶೂಟ್ ಮಾಡೋಕೆ ಅಂತ ಬಂದಾಗ ಆಗ ಜಿಪ್ಷಿಯನ್ ಬಂದ್ಬಿಟ್ಟು ಇವರಿಬ್ರು ಕೂಡ ಸೇವ್ ಮಾಡ್ತಾರೆ. ಹೀಗಾಗಿ ಲೈರಾಗೆ ಈ ಲೋರೆಕ್ ಹಾಗೆ ಇಲ್ಲಿ ಇಬ್ರು ಕೂಡ ಹೊಸದಾಗಿ ಫ್ರೆಂಡ್ ಆಗ್ತಾರೆ. ಇವ್ರಿಗೆ ಸಪೋರ್ಟ್ ಮಾಡೋದಕ್ಕೆ ಒಪ್ಕೊಂಡು ಇವರಿಷ್ಟು ಜನ ಕೂಡ ಟ್ರಾವೆಲ್ ಮಾಡೋಕೆ ಶುರು ಮಾಡ್ತಾರೆ. ಹೀಗೆ ಟ್ರಾವೆಲ್ ಮಾಡ್ತಾ ಮಾಡ್ತಾ ನಾರ್ತ್ ಪೋಲ್ಗೆ ಬರ್ತಾರೆ. ಅದೇ ಒಂದು ಐಸಲ್ಲಿ ಮೂವ್ ಆಗ್ತಿರ್ಬೇಕಾದ್ರೆ ಒಂದು ಜಾಗದಲ್ಲಿ ಇವರು ಸ್ಟೇ ಆಗ್ತಾರೆ ರೆಸ್ಟ್ ತಗೊಳ್ಳೋದಕ್ಕೆ ಅನ್ಬಿಟ್ಟು. ಆದ್ರೆ ಈ ಲೈರಾ ಏನ್ ಮಾಡ್ತಾಳೆ ಅಂದ್ರೆ ಮತ್ತೆ ಆ ಒಂದು ಗೋಲ್ಡನ್ ಕಂಪಸ್ ನ ಯೂಸ್ ಮಾಡ್ಬಿಟ್ಟು ತನ್ನ ಫ್ರೆಂಡ್ ಎಲ್ಲಿದ್ದಾನೆ ಅಂತ ಹುಡುಕ್ತಾ ಇರ್ತಾಳೆ. ಆಗ ಇವಳಿಗೆ ಒಂದು ಜಾಗದಲ್ಲಿ ಒಂದು ಒಂಟಿ ಮನೆ ಕಾಣಿಸಿ ಅದ್ರ ಒಳಗಡೆ ಒಂದು ಮಗು ಇರೋ ರೀತಿ ಇವಳಿಗೆ ಕಾಣುತ್ತೆ. ಇದರಿಂದ ಲೋರೆಕ್ ಹತ್ರ ಬಂದ್ಬಿಟ್ಟು ಇಲ್ಲೇ ಸ್ವಲ್ಪ ದೂರದಲ್ಲಿ ಒಂದು ಒಂಟಿ ಮನೆ ಇದೆ, ಅಲ್ಲಿ ಯಾವ್ದೋ ಒಂದು ಮಗು ಇರೋ ರೀತಿ ನನ್ಗೆ ಸಿಗ್ನಲ್ ಸಿಕ್ಕಿದೆ, ಸೊ ಇದರಿಂದ ನಾವಿಬ್ರು ಕೂಡ ಹೋಗಿ ಅಲ್ಲಿ ಏನಿದೆ ಅಂತ ನೋಡ್ಕೊಂಬರೋಣ ಬಾ ಅಂದಾಗ ಲೋರೆಕ್ ಕೂಡ ಇವಳನ್ನ ತನ್ನ ಹೆಗಲ ಮೇಲೆ ಕುಂಡಿಸ್ಕೊಂಡು ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋದಾಗ ಅದೇ ಒಂದು ಒಂಟಿ ಮನೆ ಹತ್ರ ಬಂದಾಗ ಇವಳು ಕೂಡ ಒಳಗಡೆ ಹೋಗ್ತಾಳೆ. ಒಳಗೆ ಹೋದಾಗ ಇವಳಿಗೆ ಸಿಗೋದು ಬೇರೆ ಯಾರು ಅಲ್ಲ, ಬಿಲ್ಲಿ ಆಗಿರ್ತಾನೆ. ಆದ್ರೆ ಬಿಲ್ಲಿಗೆ ಡೀಮನ್ ಇರೋದಿಲ್ಲ, ಅವನ್ನ ಡೀಮನ್ ಇಂದ ಸಪರೇಟ್ ಮಾಡ್ಬಿಟ್ಟಿರ್ತಾರೆ. ಇದರಿಂದ ಬಿಲ್ಲಿಗೆ ಜ್ಞಾಪಶಕ್ತಿ ಹೊರಟೋಗ್ಬಿಟ್ಟಿರುತ್ತೆ, ಹಾಗೆ ಸುಸ್ತು ಕೂಡ ಆಗ್ತಾ ಇರುತ್ತೆ. ಒಟ್ನಲ್ಲಿ ಅವನೇನ್ಕೂ ಪ್ರಯೋಜನ ಇಲ್ಲ ಡೀಮನ್ ಇಲ್ಲ ಅಂದ್ರೆ. ಇದರಿಂದ ಬಿಲ್ಲಿನ ಕರ್ಕೊಂಡು ತನ್ನ ಗ್ರೂಪ್ ಹತ್ರ ಕರ್ಕೊಂಡ್ ಬರ್ತಾಳೆ. ಕರ್ಕೊಂಡ್ ಬಂದಾಗ ಅವರು ಕೂಡ ತುಂಬಾ ಶಾಕಿಂಗ್ ಆಗ್ತಾ ಇರ್ತಾರೆ, ಇವನ್ನ ಡೀಮನ್ ಸಪರೇಟ್ ಮಾಡ್ಬಿಟ್ಟಿದ್ದಾರೆ ಅವರು ಅಂತ. ಇಲ್ಲಿ ಒಂದು ಐಡಿಯಾ ಸಿಗುತ್ತೆ, ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿ ಅವರಲ್ಲಿರುವಂತ ಡೀಮನ್ ಸಪರೇಟ್ ಮಾಡ್ತಾ ಇದ್ದಾರೆ ಅಂತ. ಆದ್ರೆ ಇದು ತುಂಬಾನೇ ಡೇಂಜರಸ್ ಆಗಿರುವಂತ ಕೆಲಸ. ಡೀಮನ್ ಏನಾದ್ರು ದೇಹದಿಂದ ಸಪರೇಟ್ ಮಾಡಿದ್ರೆ ಆ ದೇಹ ಸತ್ತೇ ಹೋಗ್ಬಿಡುತ್ತೆ. ಆಗ ನೋಡ್ತಿದ್ದಂಗೆನೆ ಇವ್ರ ಮೇಲೆ ಒಂದು ಗುಂಪು ಅಟ್ಯಾಕ್ ಮಾಡ್ಬಿಡುತ್ತೆ. ಅಟ್ಯಾಕ್ ಮಾಡ್ಬಿಟ್ಟು ಲೈರಾನ ಕಿಡ್ನಾಪ್ ಮಾಡ್ಕೊಂಡು ಒಂದು ಜಾಗಕ್ಕೆ ತಗೊಂಡು ಹೋಗುತ್ತೆ. ಇದು ಯಾರುಗಳ ಜಾಗ ಆಗಿರುತ್ತೆ ಅಂದ್ರೆ ಐಸ್ ಬೇರ್ಸ್ ನ ಒಂದು ಜಾಗ ಆಗಿರುತ್ತೆ. ಈ ಒಂದು ಜಾಗದ ಲೀಡರ್ ಹೆಸರು ಬಂದ್ಬಿಟ್ಟು ಲೂಫರ್ ಅಂತ. ಈ ಲೂಫರ್ ಬೇರೆ ಯಾರು ಆಗಿರೋದಿಲ್ಲ, ಈ ನಮ್ಮ ಲೋರೆಕ್ ಇದನ್ನೆಲ್ಲ ಅವನ ಸೋಲ್ಸಿ ಇವನು ರಾಜ ಆಗಿರ್ತಾನೆ ಈ ಜಾಗಕ್ಕೆ. ಲೋರೆಕ್ಕೆ ಆಕ್ಚುಲಿ ನಿಜವಾದ ರಾಜ ಆಗಿರ್ತಾನೆ ಈ ಒಂದು ಗುಂಪಿಗೆ. ಇದರಿಂದ ಲೂಫರು ಲೈರಾ ಹತ್ರ ಬಂದ್ಬಿಟ್ಟು ಇಲ್ಲೇನ್ ಮಾಡ್ತಾ ಇದ್ದೀರಾ, ನಮ್ಮ ಜಾಗದಲ್ಲಿ ಏನ್ ಮಾಡ್ತಾ ಇದ್ದೀರಾ ಅಂತ ಕೇಳಿದಾಗ ಇವಳು ಅವನಿಂದ ಬಚಾವ್ ಆಗ್ಬೇಕು ಅನ್ಬಿಟ್ಟು ಲೋರೆಕ್ ನ ಒಂದು ಹೆಸರನ್ನ ತಗೊಂಡ್ಬಿಡ್ತಾಳೆ. ನಾನು ಲೋರೆಕ್ ನ ಡೀಮನ್ನು ಅವನ ಜೊತೆಗೆ ಇಲ್ಲಿಗೆ ಬಂದಿದ್ದೆ ಅಂತ. ಆದ್ರೆ ಇದನ್ನ ಇವನು ನಂಬೋದಿಲ್ಲ, ಯಾಕೆಂದ್ರೆ ಬೇರ್ಸ್ ಗಳಿಗೆ ಡೀಮನ್ ಗಳು ಇರೋದಿಲ್ಲ. ಇದರಿಂದ ಲೈರಾನು ಕೂಡ ನಾನು ನೀನ್ ಅನ್ಕೊಂಡಿರೋ ತರ ಡೀಮನ್ ಅಲ್ಲ, ನಾನು ಇನ್ನೊಂದ್ ತರ ಡೀಮನ್ನು, ನಾನೇನಾದ್ರೂ ಲೋರೆಕ್ ಜೊತೆನೆ ಇದ್ರೆ ಅವ್ನು ತುಂಬಾನೇ ಸ್ಟ್ರಾಂಗ್ ಆಗ್ತಾನೆ, ಅವ್ನಿಗೆ ತುಂಬಾನೇ ಜಾಸ್ತಿ ಶಕ್ತಿ ಸಿಗುತ್ತೆ ಅಂತ ಹೇಳ್ತಾ ಇರ್ತಾಳೆ. ಆದ್ರೆ ಇದು ಲೂಫರ್ಗೆ ಇಷ್ಟ ಇರೋದಿಲ್ಲ. ಇದರಿಂದ ನೀ ನನ್ ಡೀಮನ್ ಆಗ್ಬೇಕು ಅನ್ನೋ ಒಂದು ಆಸೆ ಇವನ್ಗೆ ಬಂದ್ಬಿಟ್ಟಿರುತ್ತೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಲೈರಾ ಇವನ್ಗೆ ಬ್ರೈನ್ ವಾಶ್ ಮಾಡ್ಬಿಟ್ಟಿರ್ತಾಳೆ, ಇವನು ನನಗೆ ಏನಾದ್ರೂ ಮಾಡ್ತೇನೆ ಅಂತ. ಇದರಿಂದ ಲೂಫರ್ ಕೂಡ ಅವನ ಈ ಜಾಗಕ್ಕೆ ಕರ್ಕೊಂಬ, ನಾನು ಅವನ ಜೊತೆ ಫೈಟ್ ನ ಮಾಡಿ ನಿನ್ನ ಗೆಲ್ತೀನಿ ಅಂತ ಒಂದು ಚಾಲೆಂಜ್ ನ ಮಾಡ್ತಾನೆ. ಲೈರಾ ಇವ್ರ ಹತ್ರ ಇರೋ ಅನ್ನೋ ಒಂದು ವಿಷಯ ಲೋರೆಕ್ಗೆ ಗೊತ್ತಾಗ್ಬಿಟ್ಟು ಈ ಜಾಗಕ್ಕೆ ಬರುತ್ತೆ. ಬಂದಾಗ ಲೈರಾ ಕೂಡ ಹೇಳ್ತಾಳೆ, ನಾನು ನನ್ನನ್ನು ಕಾಪಾಡ್ಕೊಳ್ಳೋದಕ್ಕೋಸ್ಕರ ನಾನು ನಿನ್ ಡೀಮನ್ ಅಂತ ಹೇಳ್ಬಿಟ್ಟಿದ್ದೀನಿ, ಈ ಲೂಫರು ನಿನ್ನ ಜೊತೆ ಫೈಟ್ ಮಾಡೋದಕ್ಕೆ ರೆಡಿ ಆಗಿದ್ದಾನೆ, ನೀನು ಅವನ ಜೊತೆಗೆ ಈಗ ಫೈಟ್ ಮಾಡ್ಬೇಕು ಅಂತ. ಆದ್ರೆ ಇದು ಲೋರೆಕ್ಗೂ ಕೂಡ ಇಷ್ಟ ಇರುತ್ತೆ, ಯಾಕೆಂದ್ರೆ ಲಾಸ್ಟ್ ಟೈಮ್ ಮೋಸ ಮಾಡ್ಬಿಟ್ಟು ಈ ಲೂಫರು ತನ್ನ ಸಾಮ್ರಾಜ್ಯನ ಕಿತ್ಕೊಂಡಿರ್ತಾನೆ ಇವನಿಂದ. ಇದರಿಂದ ಮತ್ತೆ ಒಂದು ಚಾನ್ಸ್ ಸಿಕ್ಕಿದೆ ಇವನ ಹತ್ರ ಫೈಟ್ ಮಾಡೋದಕ್ಕೆ, ನಾನು ಏನಂತ ತೋರಿಸ್ತೇನೆ ಅನ್ಬಿಟ್ಟು ಲೈರಾ ಒಳ್ಳೆ ಕೆಲಸ ಮಾಡಿದ್ಯಾ ಅಂತ ಹೇಳ್ಬಿಟ್ಟು ಆ ಒಂದು ಲೂಫರ್ ಹತ್ರ ಫೈಟ್ಗೆ ಇಳಿಯುತ್ತೆ. ಇಲ್ಲೊಂದು ಸಖತ್ತಾಗಿರೋ ಒಂದು ಸೀನೆ ನಡೆಯುತ್ತೆ. ಇಬ್ರು ಕೂಡ ಟಫ್ ಆಗಿ ಫೈಟ್ ಮಾಡ್ತಾರೆ. ಆದ್ರೆ ಲೋರೆಕ್ಗೆ ಲೂಫರು ಚೆನ್ನಾಗಿ ಹೊಡೆದಾಕ್ಬಿಡ್ತಾನೆ. ಲೋರೆಕ್ ಸರಿಯಾದ ಸಮಯನ ಉಪಯೋಗಿಸ್ಕೊಂಡು ಲೋರೆಕ್ ಲೂಫರ್ನ ಕತ್ತತ್ರ ಕೊಯ್ದು ಬಿಟ್ಟು ಅವನ ಕತ್ನ ಮುರಿದು ಬಿಟ್ಟು ಅಲ್ಲೇ ಸಾಯಿಸಾಕ್ಬಿಡ್ತಾನೆ. ಇದರಿಂದ ಉಳಿದಂತಹ ಐಸ್ ಬೇರ್ಸ್ ಗಳಿಗೆಲ್ಲ ರಾಜ ಇವನಾಗ್ತಾನೆ. ಹೀಗಾಗಿ ಇವನು ಮತ್ತೆ ತನ್ನ ಪಟ್ಟಕ್ಕೆ ಮತ್ತೆ ಸೇರ್ಕೋತಾನೆ. ಇದೆಲ್ಲ ಆದ್ಮೇಲೆ ಲೈರಾನ ಕರ್ಕೊಂಡು ಮುಂದೆ ಹೋಗ್ತಾ ಇರ್ತಾರೆ. ಹೋಗ್ತಿರ್ಬೇಕಾದ್ರೆ ಒಂದು ಬ್ರಿಡ್ಜ್ ಬರುತ್ತೆ. ಆದ್ರೆ ಆ ಬ್ರಿಡ್ಜ್ ಮೇಲೆ ಇಬ್ರು ಒಟ್ಟಿಗೆ ಹೋಗೋದಿಕ್ಕೆ ಆಗೋದಿಲ್ಲ. ಇದರಿಂದ ಲೈರಾನ ಫಸ್ಟ್ ಕಳಿಸ್ತಾನೆ ಲೋರೆಕ್. ಲೈರಾ ಹೋಗ್ತಿದ್ದಂಗೆ ಆ ಬ್ರಿಡ್ಜ್ ತುಂಬಾನೇ ವೀಕ್ ಆಗಿರುತ್ತೆ, ಇದರಿಂದ ಬ್ರೇಕ್ ಆಗಿ ಹೋಗ್ಬಿಡುತ್ತೆ. ಆಗ ಲೈರಾ ನೋಡ್ತಾಳೆ, ಇವಳು ಮುಂದಗಡೆನೆ ಆ ಮಕ್ಳುಗಳನ್ನೆಲ್ಲ ಕೂಡಿಕ್ಕಿರುವಂತ ಜಾಗ ಸಿಗುತ್ತೆ, ಅಂದ್ರೆ ಬೋಲ್ವಿಂಗರ್. ಇದರಿಂದ ಲೈರಾ ಹೋಗೋದಕ್ಕೆ ಡಿಸೈಡ್ ಮಾಡ್ಕೊಂಡಿರ್ತಾಳೆ. ಲೋರೆಕ್ ಕೂಡ ಹೇಳ್ತಾನೆ ನಾನು ಬರೋವರೆಗೂ ಕಾಯಿ ಅಂತ. ಆದ್ರೆ ಇವಳು ಕಾಯೋದಿಲ್ಲ, ಮುಂದೆ ಹೋಗ್ತಾ ಇರ್ತಾಳೆ. ಮುಂದೆ ಹೋಗ್ಬಿಟ್ಟು ಆ ಜಾಗದ ಡೋರ್ ಹತ್ರ ಬಂದಾಗ ಒಬ್ಬ ವ್ಯಕ್ತಿ ಆಚೆ ಬರ್ತಾನೆ. ಏನು ಅಂತ ಕೇಳಿದಾಗ ನಾನು ನಮ್ಮ ತಂದೆ ತಾಯಿಯಿಂದ ಮಿಸ್ ಆಗ್ಬಿಟ್ಟಿದ್ದೀನಿ, ನನಗೆ ಜಾಗ ಗೊತ್ತಾಗ್ತಾ ಇರಲಿಲ್ಲ, ಸ್ವಲ್ಪ ಹೆಲ್ಪ್ ಮಾಡ್ತೀರಾ ಅಂತ ಹಾಗೆ ನೈಸ್ ಮಾಡ್ತಾ ಒಳಗಡೆ ಹೋಗ್ತಾಳೆ. ಹೀಗಾಗಿ ಆ ವ್ಯಕ್ತಿನೂ ಕೂಡ ಇವಳನ್ನ ಕರ್ಕೊಂಡು ಒಂದು ಡೈನಿಂಗ್ ಏರಿಯಾಗೆ ಬರ್ತಾನೆ. ಬಂದಾಗ ಇವಳಿಗೆ ರಾಜರ್ ಸಿಗ್ತಾನೆ. ಆದ್ರೆ ಒಬ್ರಿಗೊಬ್ರು ಪರಿಚಯ ಇಲ್ದೇ ಇರೋ ರೀತಿ ಮಾತಾಡ್ಕೋತಾರೆ. ಅವಾಗ ರಾಜರ್ ಕೂಡ ಹೇಳ್ತಾನೆ, ಮಕ್ಕಳನ್ನೆಲ್ಲ ಒಂದು ಚಿಕ್ಕ ಆಪರೇಷನ್ ಅಂತ ಹೇಳಿ
ಕರ್ಕೊಂಡು ಹೋಗ್ತಾರೆ. ಬಟ್ ಆದ್ರೆ ಆ ಒಂದು ಆಪರೇಷನ್ ಆದ್ಮೇಲೆ ಮಕ್ಕಳು ವಾಪಸ್ಸೇ ಬರೋದಿಲ್ಲ. ನೆನ್ನೆ ತಾನೇ ಬಿಲ್ಲಿನ ಕರ್ಕೊಂಡು ಹೋದ್ರು, ಅವನಿನ್ನು ವಾಪಸ್ ಬಂದೇ ಇಲ್ಲ ಅಂತ. ಅದಕ್ಕೆ ಲಾಯರನ್ನು ಕೂಡ ತಲೆ ಕೆಡ್ಸ್ಕೊಂಬೇಡ, ಬಿಲ್ಲಿ ನಮ್ಮ ಹತ್ರ ಸೇಫ್ ಆಗಿದ್ದಾನೆ. ಹಾಗೆ ನಿನ್ಗೆ ಇನ್ನೊಂದು ವಿಷಯ ಹೇಳ್ತೀನಿ, ಈ ಎಲ್ಲಾ ಮಕ್ಳುಗಳಿಗೂ ಕೂಡ ಒಂದು ಬಿಸಿ ಬಟ್ಟೆನ ಹಾಕೊಳ್ಳೋದಕ್ಕೆ ಹೇಳು, ಹಾಗೆ ನಂಗೊಂದು ಖಾಲಿ ಇರೋ ರೂಮ್ನ ಹೇಳು ಅಂತ ಹೇಳ್ತಾಳೆ. ಹೀಗಾಗಿ ಇವನು ಕೂಡ ಖಾಲಿ ಇರೋ ರೂಮ್ನ ತೋರಿಸ್ತಾನೆ. ಆ ಜಾಗಕ್ಕೆ ಇವಳು ಹೋಗ್ಬಿಟ್ಟು ಗೋಲ್ಡನ್ ಕಂಪಸ್ನ ಯೂಸ್ ಮಾಡ್ತಿರ್ಬೇಕಾದ್ರೆ ಆ ಜಾಗಕ್ಕೆ ಯಾರೋ ಬರ್ತಿರೋ ಶಬ್ದ ಕೇಳಿಸಿ ಅದೇ ಜಾಗದಲ್ಲಿ ಇದ್ದಂತ ಒಂದು ಟೇಬಲ್ ಕೆಳಗಡೆ ಬಚ್ಚಿಕೊಂಡ್ಬಿಡ್ತಾಳೆ. ಆಗ ಆ ಜಾಗಕ್ಕೆ ಮಿಸಸ್ ಕುಲ್ಟರ್ ಬರ್ತಾಳೆ. ಕುಲ್ಟರ್ ಬಂದ್ಬಿಟ್ಟು ಆ ಜಾಗದಲ್ಲಿ ಇರೋರ್ಗೆಲ್ಲ ಹೇಳ್ತಾಳೆ, ಲಾರ್ಡ್ ಆಸ್ರೇಲ್ ಇದನ್ನಲ್ಲ ಅವ್ರನ್ನ ಫಸ್ಟ್ ಲಾಕ್ ಮಾಡ್ಕೊಂಡಿರ್ತಾರೆ, ಆದ್ರೆ ಅವನು ಅವರಿಂದ ತಪ್ಪಿಸ್ಕೊಂಡ್ಬಿಟ್ಟಿರ್ತಾನೆ. ಆದ್ರೆ ಅವನು ಯಾವ ಜಾಗದಲ್ಲಿ ಇರ್ತಾನೆ ಅನ್ನೋ ಒಂದು ವಿಷಯ ಗೊತ್ತಾಗಿರುತ್ತೆ ಮ್ಯಾಜಿಸ್ಟೇರಿಯಂನ ಟೀಮ್ ಅವ್ರಿಗೆ. ಇದರಿಂದ ಆ ಜಾಗಕ್ಕೆ ಹೋಗಿ ಅವನ್ನ ಹಿಡ್ಕೊಂಡು ಅವನ್ನ ಮುಗಿಸೋದಕ್ಕೆ ಪ್ಲಾನ್ ಮಾಡ್ತಾ ಇರ್ತಾರೆ. ಈ ಒಂದು ವಿಷಯ ಇವಳಿಗೂ ಕೂಡ ಕೇಳಿಸುತ್ತೆ. ಅದೇ ರೀತಿ ನಾನು ಟಯರ್ಡ್ ಆಗಿದ್ದೀನಿ ಅನ್ಬಿಟ್ಟು ಮಿಸಸ್ ಕುಲ್ಟರ್ ಕೂಡ ಹೊರಟೋಗ್ಬಿಡ್ತಾಳೆ. ಇಲ್ಲಿ ಇವಳು ಬಚ್ಚಿಡ್ಕೊಂಡಿರ್ಬೇಕಾದ್ರೆ ಸ್ವಲ್ಪ ಶಬ್ದ ಮಾಡ್ಬಿಡ್ತಾಳೆ. ಇದರಿಂದ ಅಲ್ಲಿರುವಂತ ಸೈಂಟಿಸ್ಟ್ ಗಳಿಗೆ ಈ ಲಾಯರ ಸಿಗಾಕೊಂಡ್ಬಿಡ್ತಾಳೆ. ಹೀಗಾಗಿ ಇವಳನ್ನ ಸೀದಾ ಹಿಡ್ಕೊಂಡು ತಗೊಂಡು ಹೋಗ್ಬಿಟ್ಟು ಆಪರೇಷನ್ ರೂಮ್ಗೆ ಕರ್ಕೊಂಡು ಹೋಗಿ ಒಂದು ಚೇಂಬರ್ ಒಳಗಡೆ ಹಾಕಿ, ಹಾಗೆ ಆ ಪ್ಯಾನ್ ಅನ್ನೋ ಒಂದು ಡಿಮನ್ ಇರುತ್ತಲ್ಲ ಅದನ್ನು ಕೂಡ ಒಂದು ಸೈಡ್ಗೆ ಹಾಕಿ ಒಂದು ಮಿಷಿನ್ ಆನ್ ಮಾಡ್ತಾರೆ. ಆಕ್ಚುಲಿ ಇದೇ ಒಂದು ಡಿಮನ್ ಇಂದ ಸಪರೇಟ್ ಮಾಡುವಂತ ಒಂದು ಮಿಷಿನ್. ಅದೇ ರೀತಿ ಒಂದು ಜೋರಾಗಿರೋ ಬೆಳಕು ಬಂದ್ಬಿಟ್ಟು ಲಾಯರನ್ನ ಪ್ಯಾನ್ ಇಂದ ಸಪರೇಟ್ ಮಾಡ್ತಿರ್ಬೇಕಾದ್ರೆ ಅಲ್ಲಿಗೆ ಮಿಸಸ್ ಕುಲ್ಟರ್ ಬಂದ್ಬಿಟ್ಟು ಲಾಯರ ಇದ್ರೊಳಗಡೆ ಇರೋದನ್ನ ನೋಡಿ ಅವಳನ್ನ ಸೇವ್ ಮಾಡ್ಕೊಂಡು ಅಲ್ಲಿಂದ ಕರ್ಕೊಂಡು ಹೋಗ್ಬಿಡ್ತಾಳೆ. ಮತ್ತೆ ಲಾಯರಾಗೆ ಪ್ರಜ್ಞೆ ಬಂದಾಗ ಇವಳು ಮುಂದೆ ಇರ್ತಾಳಲ್ಲ ಕುಲ್ಟರು, ಇದರಿಂದ ಪ್ರಶ್ನೆ ಮಾಡ್ತಾಳೆ, ಏಂತಕ್ಕೆ ಇದನ್ನೆಲ್ಲ ಮಾಡ್ತಾ ಇದೀರಿ ಅಂತ. ಅದಕ್ಕೆ ಕುಲ್ಟರ್ ಕೂಡ ಹೇಳೋಕೆ ಶುರು ಮಾಡ್ತಾಳೆ, ನಾವ್ ಎಲ್ಲಾ ಮಕ್ಳ ಹತ್ರನು ಕೂಡ ನಾವೇನು ಕೆಟ್ಟದಾಗಿ ಏನು ಮಾಡ್ತಾ ಇಲ್ಲ, ನಾವು ಮಾಡ್ತಾ ಇರೋದು ಮಕ್ಳನ್ನ ಒಳ್ಳೇದಕ್ಕೋಸ್ಕರ. ಬೇರೆ ಒಂದು ಯೂನಿವರ್ಸ್ ಅಲ್ಲೆಲ್ಲ ಅಲ್ಲಿರುವಂತ ಜನಗಳ ದೇಹದೊಳಗಡೆ ಆತ್ಮಗಳಿರುತ್ತೆ, ಆದ್ರೆ ಇಲ್ಲಿ ಮಾತ್ರ ಈ ರೀತಿ ವಿಚಿತ್ರವಾಗಿರುವಂತ ಪದ್ಧತಿ ಇದೆ. ಇದನ್ನ ಚೇಂಜ್ ಮಾಡ್ಬೇಕು ಅಂತಾನೆ ನಾವು ಈ ರೀತಿ ಒಂದು ಮಿಷಿನ್ ನ ಕಂಡಿಡ್ದಿದ್ದೀವಿ. ಇದರಿಂದ ಏನಾಗುತ್ತಪ್ಪ ಅಂದ್ರೆ ದೇಹ ಹಾಗೆ ಡಿಮಾನ್ ಇಬ್ರು ಕೂಡ ಸಪರೇಟ್ ಆಗ್ತಾರೆ ಅಂತ. ಆಗ ಲೈರನ್ನು ಕೂಡ ಹಾಗಿದ್ರೆ ಆ ಒಂದು ಎಕ್ಸ್ಪೆರಿಮೆಂಟ್ ನ ನಿನ್ ಮೇಲೆ ಎಂತಕ್ ಮಾಡ್ಕೊಳ್ಳಿಲ್ಲ ಅಂತ. ಅದಕ್ಕೆ ಕುಲ್ಟರ್ ಕೂಡ ಇದನ್ನು ಕಂಪ್ಲೀಟ್ ಆಗಿ ಸಕ್ಸಸ್ಫುಲ್ ಆಗ್ತಾ ಇಲ್ಲ, ನಾವು ಟ್ರೈ ಮಾಡ್ತಾನೆ ಇದೀವಿ. ಮಕ್ಳು ಮೇಲೆ ಆ ಒಂದು ಎಕ್ಸ್ಪೆರಿಮೆಂಟ್ ನಡೆದಾದ್ಮೇಲೆ ಮಕ್ಳುಗಳಾಕ ತುಂಬಾ ಮಂಕಾಗ್ತಾ ಇದಾರೆ, ಸ್ವಲ್ಪ ದಿನ ಆಗ್ತಿದ್ದಂಗೆ ಅವರು ಸತ್ತು ಹೋಗ್ತಾ ಇದಾರೆ ಅಂತ. ಮತ್ತೆ ನನ್ನ ನಿಂತಕ್ಕೆ ಕಾಪಾಡಿದ್ರಿ ಅಂತ ಕೇಳಿದಾಗ ಇಲ್ಲಿ ಇವಳಿಗೆ ಒಂದು ಶಾಕಿಂಗ್ ವಿಷಯ ಗೊತ್ತಾಗುತ್ತೆ. ಈ ಕುಲ್ಟರ್ ಬೇರೆ ಯಾರು ಅಲ್ಲ, ಸ್ವಂತ ತಾಯಿ ಆಗಿರ್ತಾಳೆ. ಇದನ್ನ ಕೇಳಿ ಒಂದು ನಿಮಿಷ ಶಾಕೇ ಆಗ್ಬಿಡುತ್ತೆ ಇವಳಿಗೆ. ಹಾಗೆ ತನ್ನ ತಂದೆ ಯಾರು ಅಂತ ಕೇಳಿದಾಗ ಅವನು ಕೂಡ ಬೇರೆ ಯಾರು ಆಗಿರೋದಿಲ್ಲ, ಇವನ ಚಿಕ್ಕಪ್ಪ ಅಂತ ಹೇಳ್ಕೊಂಡು ಓಡಾಡ್ತಿದ್ನಲ್ಲ ಆಸ್ರಿಯಲ್, ಅವನೇ ಲಾಯರನ ನಿಜವಾದ ತಂದೆ ಆಗಿರ್ತಾನೆ. ಇವ್ರಗಳ್ದೊಂದು ಸ್ಟೋರಿ ಇದೆ, ಅದನ್ನ ನಿಮ್ಗೆ ಮುಂದೆ ಹೇಳ್ತೀನಿ. ಲಾಯರಾಗೆ ಗೊತ್ತಾಗೋಗ್ಬಿಡುತ್ತೆ ಕುಲ್ಟರು ನನ್ನ ಹತ್ರ ಅಂತ ಗೋಲ್ಡನ್ ಕಂಪಸ್ ನ ಕೆತ್ಕೊಳ್ಳೋದಕ್ಕೆ ಇವಳು ಈ ರೀತಿ ಸುಳ್ಳು ಹೇಳ್ತಾ ಇರ್ಬೋದು ಅನ್ನೋ ಒಂದು ಡೌಟ್ ಬರುತ್ತೆ. ಆದ್ರೂ ಕೂಡ ಇವಳಿಂದ ತಪ್ಪಿಸ್ಕೊಬೇಕು ಅಂದ್ಬಿಟ್ಟು ಖುಷಿ ಆಗಿರೋ ತರ ಆಕ್ಟಿಂಗ್ ಮಾಡ್ಬಿಟ್ಟು ಇವಳು ಕಳಿಸಿದ್ಲಲ್ಲ ಸ್ಪೈ ಇನ್ಸೆಕ್ಟ್ ನ, ಅದನ್ನ ಒಂದು ಡಬ್ಬದೊಳಗಡೆ ಕೂಡಿಕೊಂಡಿರ್ತಾಳೆ. ಇದರಿಂದ ಇದ್ರ ಒಳಗಡೆನೆ ಇದೆ, ಓಪನ್ ಮಾಡಿ ತಗೊಳ್ಳಿ ಅಂತ ಕೊಟ್ಬಿಡ್ತಾಳೆ. ಅದನ್ನು ಓಪನ್ ಮಾಡ್ತಿರ್ಬೇಕಾದ್ರೆ ಸಡನ್ ಆಗಿ ಸ್ಪೈ ಇನ್ಸೆಕ್ಟ್ ಕುಲ್ಟರ್ ಮೇಲೆ ಅಟ್ಯಾಕ್ ಮಾಡ್ಬಿಡುತ್ತೆ. ಇದೇ ಟೈಮ್ ನ ಉಪಯೋಗಿಸ್ಕೊಂಡು ಇವಳು ಜಾಗದಿಂದ ಎಸ್ಕೇಪ್ ಆಗ್ತಾಳೆ. ಎಸ್ಕೇಪ್ ಆಗ್ಬಿಟ್ಟು ಎಲ್ಲಿಗೆ ಬರ್ತಾಳೆ ಅಂದ್ರೆ ಆ ಆಪರೇಷನ್ ರೂಮ್ಗೆ ಬರ್ತಾಳೆ. ಬಂದ್ಬಿಟ್ಟು ಇದನ್ನ ಹೇಗಾದ್ರೂ ಮಾಡಿ ನಾಶ ಮಾಡ್ಬೇಕು ಅಂದ್ಬಿಟ್ಟು ಅವಳ ಕೈಗೆ ಏನ್ ಸಿಗುತ್ತೋ ಎಲ್ಲ ಬಟನ್ ತಿರುಗಿಸಿ ಪರುಗಿಸಿ ಎಲ್ಲಾನು ಕೂಡ ಹಾಳು ಮಾಡ್ಬಿಡ್ತಾಳೆ. ಇದರಿಂದ ಆ ಜಾಗ ಬ್ಲಾಸ್ಟೇ ಆಗೋಗ್ಬಿಡುತ್ತೆ. ಅಲ್ಲಿರುವಂತ ಎಲ್ಲಾ ಮಕ್ಕಳನ್ನ ಕರ್ಕೊಂಡು ಹೊರಗಡೆ ಬಂದ್ಬಿಡ್ತಾಳೆ. ಹೊರಗಡೆ ಬಂದಾಗ ಅಲ್ಲಿರುವಂತ ಗಾರ್ಡ್ಸ್ಗಳು ಇವ್ರನ್ನ ಹಿಡಿಯೋಕೆ ಅಂತ ಬಂದಾಗ ಆಗ ಆ ಜಾಗಕ್ಕೆ ಜಿಪ್ಷಿಯನ್ಸ್ ಹಾಗೆ ವಿಚರ್ಸ್ ಹಾಗೆ ಬೇರ್ಸ್ ಇವರಿಷ್ಟು ಜನ ಬಂದ್ಬಿಟ್ಟು ಇವ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಇವ್ರ ಜೊತೆ ಫೈಟ್ಗೆ ಎಳಿತಾರೆ. ಈ ಒಂದು ಫೈಟ್ ಮಾತ್ರ ತುಂಬಾನೇ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಜಿಪ್ಷಿಯನ್ಸ್ ಅಲ್ಲಿರುವಂತ ಗಾರ್ಡ್ಸ್ ಗಳನ್ನ ಎಲ್ಲರನ್ನು ಕೂಡ ಮುಗಿಸ್ತಾ ಬರ್ತಾ ಇರ್ತಾರೆ. ಆದ್ರೆ ಇದೇ ಒಂದು ಟೈಮ್ ಅಲ್ಲಿ ಮಿಸಸ್ ಕುಲ್ಟರ್ ಕೂಡ ಆ ಜಾಗದಿಂದ ಎಸ್ಕೇಪ್ ಆಗ್ಬಿಡ್ತಾರೆ. ನೋಡ್ತಾ ನೋಡ್ತಿದ್ದಂಗೆ ಆ ಜಾಗನ ಕಂಪ್ಲೀಟ್ ಆಗಿ ನಾಶ ಮಾಡ್ಬಿಟ್ಟು ಎಲ್ಲಾ ಮಕ್ಕಳನ್ನು ಕೂಡ ರಿಲೀಸ್ ಮಾಡ್ಕೊಂಡು ತಮ್ಮ ಜೊತೆಗೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಆದ್ರೆ ಇವಳಿಗೆ ತನ್ನ ತಂದೆನ ನೋಡ್ಬೇಕು ಅನ್ನೋ ಒಂದು ಆಸೆ ಇರುತ್ತಲ್ಲ, ತನ್ನ ತಂದೆಗೆ ಈ ಪ್ರಶ್ನೆನೆಲ್ಲ ಕೇಳಬೇಕು, ಹಾಗೆ ಈ ಗೋಲ್ಡನ್ ಕಂಪಸ್ ನ ಅವ್ರಿಗೆ ಕೊಡ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿರ್ತಾಳಲ್ಲ. ಇದರಿಂದ ಲೋರೆಕ್ ಜೊತೆಗೆ ಹಾಗೆ ಲೀ ಜೊತೆಗೆ ಅವನ್ನ ಒಂದು ಏರ್ ಶಿಪ್ ನ ಯೂಸ್ ಮಾಡ್ಕೊಂಡು ಹೊರಡಕ್ಕೆ ಶುರು ಮಾಡ್ತಾಳೆ. ಹೋಗ್ತಿರ್ಬೇಕಾದ್ರೆ ಲೀ ಹತ್ರ ಒಂದು ವಿಚ್ ಬಂದ್ ಹೇಳುತ್ತೆ, ಈ ಹುಡುಗಿ ನಮ್ಮನ್ನ ಇನ್ನೊಂದು ವಾರ್ಗೆ ರೆಡಿ ಮಾಡ್ತಾ ಇದ್ದಾಳೆ ಅಂತ. ಅಂದ್ರೆ ಇದ್ರ ಮುಂದಕ್ಕೆ ಇನ್ನೊಂದು ಪಾರ್ಟ್ ಬರುತ್ತೆ ಅಂತ ಇಲ್ಲಿ ನಮ್ಗೆ ಗೊತ್ತಾಗುತ್ತೆ. ಇವಳು ರಾಜರ ಹತ್ರ ತನ್ನ ತಂದೆ ಬಗ್ಗೆ ಮಾತಾಡ್ತಾ ಅವ್ರನ್ನ ಹುಡುಕ್ಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳ್ತಾ ಇರ್ತಾಳೆ. ಹೀಗಾಗಿ ಇವಳು ತನ್ನ ತಂದೆನ ಹುಡ್ಕೊಂಡು ಹೊರಡ್ತಾಳೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಇವಳನ್ನ ಒಂದು ಜನ್ಮದ ರಹಸ್ಯ ಹೇಳ್ತೀನಿ ಕೇಳ್ರಿ. ಆಕ್ಚುಲಿ ಕುಲ್ಟರ್ ಇದ್ದಾಳಲ್ಲ, ಇವಳು ಮ್ಯಾಜಿಸ್ಟೇರಿಯಂ ನ ಗ್ರೂಪ್ ನ ಒಂದು ಮೆಂಬರ್ ನ ಮದ್ವೆ ಆಗಿರ್ತಾಳೆ. ಅದು ಪ್ರೀತಿಸಿ ಮದ್ವೆ ಆಗಿರೋದಿಲ್ಲ, ತಾನು ಒಂದು ರಿಚ್ ಲೈಫ್ ಬದುಕಬೇಕು ಅನ್ನೋ ಒಂದು ಆಸೆಯಿಂದ ಮದ್ವೆ ಆಗಿರ್ತಾಳೆ.
ಅವಾಗ ಆಸ್ರಿಯಲ್ ಅನ್ನೋನು ಇವಳಿಗೆ ಫ್ರೆಂಡ್ ಆಗ್ತಾನೆ. ಆ ಒಂದು ಫ್ರೆಂಡ್ಶಿಪ್ ಲವ್ ಆಗಿ ಬದಲಾಗಿ ಅವರು ಒಂದು ಸೀಕ್ರೆಟ್ ರಿಲೇಶನ್ಶಿಪ್ ಅಲ್ಲಿ ಇರ್ತಾರೆ. ಅವಾಗ್ಲೇ ಹುಟ್ಟಿರೋದು ಈ ಲಾಯ್ರಾ. ಆದ್ರೆ ಕುಲ್ಟರ್ ನ ಮದ್ವೆ ಆಗಿದ್ನಲ್ಲ ಮ್ಯಾಜಿಸ್ಟೇರಿಯಂ ಗ್ರೂಪ್ ನ ಒಬ್ಬ ವ್ಯಕ್ತಿ, ಅವನು ಈ ಮಗುನ ನೋಡಿದಾಗ ಈ ಮಗು ನಂತರ ಇಲ್ಲ ಆಸ್ರಿಯಲ್ ತರ ಇದೆ, ನನ್ನ ಹೆಂಡತಿ ನನಗೆ ಚೀಟ್ ಮಾಡಿದಳೆ ಅನ್ನೋ ಒಂದು ವಿಷಯ ಗೊತ್ತಾಗಿ ಆ ಮಗುನ ಸಾಯಿಸೋದಕ್ಕೆ ಅಂತ ಬಂದಿರ್ತಾನೆ. ಆದ್ರೆ ಕುಲ್ಟರ್ ತನ್ನ ಗಂಡನ್ನೇ ಸಾಯಿಸಿ ಆ ಮಗುನು ಹಾಗೆ ಆಸ್ರಿಯಲ್ ತುಂಬಾ ದೂರ ಕಳಿಸ್ಬಿಟ್ಟಿರ್ತಾಳೆ. ಮತ್ತೆ ಈ ಆಸ್ರಿಯಲ್ ಎಂತಕ್ಕೆ ತುಂಬಾ ದೂರ ಹೋದ ಅಂದ್ರೆ ಮ್ಯಾಜಿಸ್ಟೇರಿಯಂ ಗ್ರೂಪ್ ಆಸ್ರಿಯಲ್ ನ ಹುಡುಕಿ ಸಾಯಿಸೋದಕ್ಕೆ ಪ್ರಯತ್ನ ಪಡ್ತಾ ಇರುತ್ತೆ. ಯಾಕೆಂದ್ರೆ ಇವನು ಡಸ್ಟ್ ಬಗ್ಗೆ ರಿಸರ್ಚ್ ನ ಮಾಡ್ತಾ ಇರ್ತಾನೆ ಅವಾಗಿಂದನೂ ಕೂಡ. ಈ ಡಸ್ಟ್ ಏನ್ ಕೆಲಸ ಮಾಡುತ್ತೆ ಅಂತ ಗೊತ್ತು, ಮನುಷ್ಯನ ಹಾಗೆ ಡಿಮಸ್ ಬುದ್ಧಿವಂತಿಕೆನ ಜಾಸ್ತಿ ಮಾಡುತ್ತೆ. ಆದ್ರೆ ಇದು ಮ್ಯಾಜಿಸ್ಟೇರಿಯಂ ಗೌರ್ಮೆಂಟ್ಗೆ ಇಷ್ಟ ಇರೋದಿಲ್ಲ. ಯಾಕೆಂದ್ರೆ ಮನುಷ್ಯರು ಬುದ್ಧಿವಂತರಾಗ್ಬಿಟ್ರೆ ನಮ್ಮ ಸರ್ಕಾರದ ಮೇಲೆ ಪ್ರಶ್ನೆ ಮಾಡ್ತಾರೆ, ನಾಳೆ ನಮ್ಮ ಅಧಿಕಾರ ಹೊರಟೋಗ್ಬಿಡುತ್ತೆ, ನಾವು ಇವ್ರನ್ನ ಕಂಟ್ರೋಲ್ ಮಾಡೋದಕ್ಕಾಗೋದಿಲ್ಲ ಅನ್ಬಿಟ್ಟು ಲಾರ್ಡ್ ಆಸ್ರಿಯಲ್ ನ ತಡೆಯೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಹೀಗಾಗಿ ಆಸ್ರಿಯಲ್ ತನ್ನ ಮಗಳಿಗೆ ಏನಾದ್ರು ತೊಂದರೆ ಆಗುತ್ತೆ ಅನ್ಬಿಟ್ಟು ಜಾರ್ಡನ್ ಕಾಲೇಜಲ್ಲಿ ಅವಳೊಬ್ಳು ಅನಾಥೆ, ಅವಳಿಗೆ ಯಾರು ಇಲ್ಲ ಅಂತ ಹೇಳಿ ಬೆಳೆಸ್ತಾನೆ. ಮತ್ತೆ ಮಿಸಸ್ ಕುಲ್ಟರ್ ಕೂಡ ಹೇಳೋದಕ್ಕೆ ಹೋಗೋದಿಲ್ಲ ನನಗೆ ಒಬ್ಳು ಮಗಳಿದ್ದಾಳೆ ಅಂತ. ಅವಳು ಈ ಮ್ಯಾಜಿಸ್ಟೇರಿಯಂಗೆ ಸಪೋರ್ಟ್ ಮಾಡ್ಲಿಲ್ಲ ಅಂದ್ರೆ ಅವಳನ್ನು ಕೂಡ ಸುಮ್ಮನೆ ಬಿಡೋದಿಲ್ಲ, ಅವಳನ್ನು ಕೂಡ ಸಾಯಿಸ್ಬಿಡ್ತಾರೆ. ಹೀಗಾಗಿ ಒತ್ತಾಯದ ಪೂರಕ ಅವಳು ಈ ಕೆಲಸ ಮಾಡ್ತಾ ಇರ್ತಾಳೆ. ಇದರಿಂದ ಕುಲ್ಟರ್ ಹಾಗೆ ಆಸ್ರಿಯಲ್ ಇವರಿಬ್ರು ಕೂಡ ಈ ವಿಷಯನ ಎಲ್ಲೂ ಬಾಯೇ ಬಿಟ್ಟಿರೋದಿಲ್ಲ, ಲಾಯ್ರಾ ತನ್ನ ಮಗಳು ಅಂತ. ಈ ಒಂದು ವಿಷಯನ ನಾನು ಸ್ವಲ್ಪ ರಿಸರ್ಚ್ ಮಾಡಿ ನಿಮ್ಗೆ ಹೇಳಿರೋದು. ಇದರ 2ನೇ ಪಾರ್ಟ್ ಯಾವುದೇ ರೀತಿಯ ಇಲ್ಲ. ಸೊ ಹೇಗಿತ್ತು ಮೂವಿ? ಇಷ್ಟ ಆಯ್ತಾ? ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಇಷ್ಟ ಆಗ ಡಿಸ್ಲೈಕ್ ಮಾಡಿ, ಪರವಾಗಿಲ್ಲ. ಒಂದೇ ಸಲ ನಿಮ್ಗೆ ಇಷ್ಟ ಆಗುತ್ತಾರೆ ಇನ್ನೊಂದು ಮೂವಿ ತಗೊಂಡ್ಬರ್ತೀನಿ. ಅದಕ್ಕೋಸ್ಕರ ನೀವು ಮಾಡ್ಬೇಕಾಗಿರೋದಿಷ್ಟೇ, ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳೋದೊಂದೇ. ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರೋ ಮೂವಿಗಳನ್ನ ನೋಡ್ಬೇಕನ್ಸಿದ್ರೆ ನಮ್ಮ ಚಾನಲ್ ಒಂದ್ಸರಿ ವಿಸಿಟ್ ಮಾಡಿ ನೋಡಿ. ಸರಿ, ಮುಂದಿನ ವಿಡಿಯೋ ಜೊತೆ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡೋಕೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್.